ಓಂ ಶಾಂತಿ. ಮುರಳಿ ದಿನಾಂಕ 20/3/87 ಇಸ್ವಿನಲ್ಲಿ ಅವ್ಯಕ್ತ ಬಾಬ್ದಾದ ನುಡಿಸಿರ್ತಕ್ಕಂಥ ಮಹಾವಾಕ್ಯಗಳು. ಸ್ನೇಹ और सत्यता की अथॉरिटी का ಬ್ಯಾಲೆನ್ಸ್. ಸ್ನೇಹ ಮತ್ತು ಸತ್ಯತೆಯ ಅಧಿಕಾರದ ಬ್ಯಾಲೆನ್ಸ್ ಬಗ್ಗೆ ಬಾಬಾ ತಿಳಿಸ್ತಾರೆ. आज सत्य बाबा, सत्य शिक्षक, सद्गुरु अपने सत्यता के शक्तिशाली सत्य बच्चों से मिलने आए हैं. ಈ ದಿನ ಸತ್ಯ ತಂದೆ, ಸತ್ಯ ಶಿಕ್ಷಕ, ಸದ್ಗುರು ತನ್ನ ಸತ್ಯತೆಯ ಶಕ್ತಿಶಾಲಿ ಸತ್ಯ ಮಕ್ಕಳೊಂದಿಗೆ ಭೇಟಿಯಾಗಲಿಕ್ಕೆ ಬಂದಿದ್ದಾರೆ. सबसे बड़े से बड़ा शक्ति व ಅಥಾರಿಟಿ ಸತ್ಯತಾ ಕಿ ಹೈ. ಎಲ್ಲದಕ್ಕಿಂತಲೂ ಅತಿ ದೊಡ್ಡ ಒಂದು ಅಥಾರಿಟಿ ಯಾವುದಪ್ಪ ಅಂತಂದರೆ, ಶಕ್ತಿ ಯಾವುದಪ್ಪ ಅಂತಂದರೆ ಸತ್ಯತೆಯ ಶಕ್ತಿಯಾಗಿದೆ. ಸತ್ ದೋ ಅರ್ಥ ಸೆ ಕಹಾ ಜಾತಾ ಹೈ. ಸತ್ಯವನ್ನು ಎರಡರ್ಥದಲ್ಲಿ ಹೇಳಲಾಗುತ್ತೆ. ಏಕ ಹೈ ಸತ್ ಅರ್ಥಾತ್ ಸತ್ಯ. ಒಂದನೇದಾಗಿದೆ ಸತ್ಯ ಅಂದರೆ ಸತ್ಯ. ದೂಸರಾ ಹೈ ಸತ್ಯ ಅರ್ಥಾತ್ ಅವಿನಾಶಿ. ಇನ್ನೊಂದು ಅರ್ಥದಲ್ಲಿ ಹೇಳಬೇಕಂದ್ರೆ ಸತ್ಯ ಅಂದರೆ ಅವಿನಾಶಿಗೆ ಹೇಳಲಾಗುತ್ತೆ. दोनों अर्थ से सत्यता की शक्ति सबसे बड़ी है. ಎರಡು ಅರ್ಥಗಳಲ್ಲಿ ಹೇಳಬೇಕಾದ್ರೆ ಸತ್ಯತೆಯ ಶಕ್ತಿ ಎಲ್ಲಕ್ಕಿಂತಲೂ ದೊಡ್ಡದು ಆಗಿದೆ. बाबा को सत्य बाबा कहते हैं. बाबा तो अनेक है लेकिन सत्य बाबा एक है. ಈಗ ತಂದೆಗೆ ಸತ್ಯ ಅಂತ ಹೇಳಲಾಗುತ್ತೆ. ಭಕ್ತಿ ಮಾರ್ಗದಲ್ಲಿ ಕೂಡ ಸತ್ಯಂ ಶಿವಂ ಸುಂದರಂ ಅಂತ ಹೇಳಲಾಗುತ್ತಲ್ವ. ಸತ್ಯ ತಂದೆ ಒಬ್ಬರೇ ಇದ್ದಾರೆ. ಬಾಬಾಗಳು ಬೇಕಾದಷ್ಟಿದ್ದಾರೆ ಪ್ರಪಂಚದಲ್ಲಿ, ಆದರೆ ಸತ್ಯ ತಂದೆ ಒಬ್ಬರೇ ಇದ್ದಾರೆ. बाबा तो अनेक है. सत्य शिक्षक सतगुरु एक ही है. सत्य ತಂದೆ, सत्य ಶಿಕ್ಷಕ, सत्य सद्गुरु ಒಬ್ಬರೇ ಪರಮಾತ್ಮ ಆಗಿದ್ದಾರೆ. सत्य को ही परमात्मा कहते अर्थात परमात्मा की विशेषता सत्य अर्थात सत्य अर्थात आपका गीत भी है. ನೋಡಿ, ಸತ್ಯಕ್ಕೆ ಪರಮಾತ್ಮ ಅಂತ ಹೇಳಲಾಗುತ್ತೆ. ಮತ್ತೆ ಪರಮಾತ್ಮನ ವಿಶೇಷತೆ ಸತ್ಯ ಆಗಿದೆ. ಸತ್ಯ ಅನ್ನುವಂಥದ್ದು ನಿಮ್ಮದು ಗೀತೆ ಕೂಡ, ಹಾಡು ಕೂಡ ಇದೆ ಅಂತಾರೆ. ಸತ್ಯಂ ಶಿವಂ ಸುಂದರಂ ಹಾಡು ಇದೆಯಲ್ಲ, ಗೀತೆ ಕೂಡ ಆಗಿದೆ. ಸತ್ಯ ಹಿ ಶಿವ ಹೇ, ಶಿವ ಹಿ ಸುಂದರ ಹೇ. ಸತ್ಯನೇ ಶಿವ, ಶಿವನೇ ಸುಂದರ ಅನ್ನೋ ಹಾಡು ಕೂಡ ಇದೆ. ದುನಿಯಾ ಮೇ ಬಿ ಕೇತೆ ಹೇ ಸತ್ಯಂ ಶಿವಂ ಸುಂದರಂ. ಪ್ರಪಂಚದವರು ಹೇಳ್ತಾರೆ ಸತ್ಯಂ ಶಿವಂ ಸುಂದರಂ ಅಂತ. साथ साथ बाप परमात्मा के लिए सत्य चित्त आनंद स्वरूप कहते हैं. ಜೊತೆ ಜೊತೆನಲ್ಲಿ ತಂದೆಗೆ ಸಚ್ಚಿದಾನಂದ ಸ್ವರೂಪನು ಅಂತ ಬಾಬಾರವ್ರಿಗೆ ಮಹಿಮೆ ಕೂಡ ಇದೆ. ಆಪ್ ಆತ್ಮಾओं का ಸತ್ಯ ಚಿತ್ ಆನಂದ कहते हैं. ನೀವು ಆತ್ಮಗಳಿಗೂ ಸಚ್ಚಿತ್ ಆನಂದ ಸ್ವರೂಪ ಅಂತಾನೆ ಹೇಳಲಾಗುತ್ತೆ. तो सत्य शब्द की महिमा बहुत गाई हुई है. ಸತ್ಯದ ಮಹಿಮೆ ಅನ್ನೋದು ತುಂಬಾನೇ ಗಾಯನ ಇದೆ. और कभी भी कोई कार्य में अथॉरिटी से बोलते तो वही यही कहेंगे कि मैं सत्य हूँ. ಒಂದು ವೇಳೆ ಯಾವುದಾದ್ರೂ ಕಾರ್ಯದಲ್ಲಿ ಅಥಾರಿಟಿಯಿಂದ ಹೇಳ್ತಾರೆ ಅಂದರೆ ನಾನು ಸತ್ಯ ಇದ್ದೇನೆ ಅಂತ ಹೇಳಲಾಗುತ್ತೆ. इसलिए अथॉरिटी से बोलते. ಸತ್ಯ ಇರೋವಂಥವ್ರು ಅಧಿಕಾರದಿಂದ ಏನು ಮಾಡ್ತಾರೆ, ಹೇಳ್ತಾರೆ. सत्य के लिए गायन है सच्च नाव की ಡೋಲೆಂಗಿ ಲೇಕಿನ್ ಡುಬೆಂಗಿ ನಹಿ. ಸತ್ಯದ ದೋಣಿ ಅಲಗಾಡ್ಬೋದು, ಆದರೆ ಮುಳುಗೋದಕ್ಕೆ ಸಾಧ್ಯವೇ ಇಲ್ಲ. ಆಪ್ ಲೋಗ್ ಬಿ कहते हो ಸತ್ಯ ತೋ ಬಿಟೋ ನಚ್. ನೀವು ಕೂಡ ಹೇಳ್ತೀರಾ ಸತ್ಯ ಅನ್ನೋದು ಬಿಟ್ರೆ ನರ್ತನ ಮಾಡುತ್ತೆ. ಸತ್ಯ ಅರ್ಥಾತ್ ಸತ್ಯತಾ ಕಿ ಶಕ್ತಿ ವಾಲ ಸದಾ ನಾಚ್ತಾ रहेगा. ಸತ್ಯ ಯಾರಿರ್ತಾರೆ ಅವರು ಯಾವಾಗಲೂ ಕೂಡ ಖುಷಿನಲ್ಲಿ ಕುಣಿತಾ ಇರ್ತಾರೆ. ಕವಿ ಮುರ್ಜಾಯಂಗೆ ನಹಿ. ಸತ್ಯತೆ ಅಥಾರಿಟಿ ಉಳ್ಳವರು, ಸತ್ಯತೆಯ ಶಕ್ತಿ ಇರೋವಂಥವ್ರು ಎಂದು ಬಾಡಿ ಹೋಗೋದಿಲ್ಲ. ಉಲ್झेंगे नहीं
ಅವರು ಖಿನ್ನರಾಗೋದಿಲ್ಲ, घबराएंगे नहीं, ಗಾಬರಿ ಆಗೋದಿಲ್ಲ, कमजोर नहीं होंगे, ದುರ್ಬಲರಾಗೋದಿಲ್ಲ. सत्यता की शक्ति वाला सदा खुशी में नाचता रहेगा. ಸತ್ಯದ ಶಕ್ತಿ ಇರುವಂಥವ್ರು ಯಾವಾಗಲೂ ಖುಷಿನಲ್ಲಿ ಕುಣಿತಾ ಇರ್ತಾರೆ. ಶಕ್ತಿಶಾಲಿ ಹೋಂಗೆ, ಶಕ್ತಿಶಾಲಿ ಆಗಿರ್ತಾರೆ. ಸಾಮ್ನಾ ಕರ್ನೆ ಕಿ ಶಕ್ತಿ ಹೋಂಗೆ, ಅವರಲ್ಲಿ ಧೈರ್ಯ ಎದುರಿಸೋ ಶಕ್ತಿಗಳಿರುತ್ತೆ. ಇಸ್ಲಿಯೇ घबराएंगे नहीं, ಅವರು ಯಾವ ಪರಿಸ್ಥಿತಿಗಳಲ್ಲಿ ಗಾಬರಿ ಆಗೋದಿಲ್ಲ. ಸತ್ಯತಾ ಕೋ ಸೋನೆ ಕೆ ಸಮಾನ್ कहते हैं, ಸತ್ಯತೆಗೆ ಏನಂತ ಹೇಳಲಾಗುತ್ತೆ? ಚಿನ್ನದ ಸಮಾನ ಅಂತ. असत्य मिट्टी के समान कहते, असत्यಕ್ಕೆ ಏನಂತಾರೆ? ಮಣ್ಣಿನ ಸಮಾನ ಅಂತಾರೆ. भक्ति में भी जो परमात्मा का तरफ लगन लगाते हैं उनको सत्संगी कहते हैं. ಭಕ್ತಿ ಮಾರ್ಗದಲ್ಲಿ ಕೂಡ ಯಾರು ಪರಮಾತ್ಮನ ಕಡೆಗೆ ಸೆಳೆತ ಇಟ್ಟಿರ್ತಾರೆ ಅವ್ರಿಗೆ ಸತ್ಸಂಗಿಗಳು ಅಂತ ಹೇಳ್ತಾರೆ. ಸತ್ಸಂಗಿಗಳು ಅಂತ ಹೇಳ್ತಾರೆ. ಸತ್ಯ ಕಾ ಸಂಗ್ ಕರ್ನೆ ವಾಲಾ, सत्यದ ಸಂಘ ಮಾಡತಕ್ಕಂಥವ್ರು. और जो लास्ट में जब आत्मा शरीर छोड़ती है तो क्या कहते हैं? सत्य नाम संग है. ಕೊನೆ ಟೈಮ್ನಲ್ಲಿ ದೇಹ ಬಿಟ್ಟು ಆತ್ಮ ಹೋದಾಗಲೂ ಕೂಡ ಏನು ಹೇಳ್ತಾರೆ? ಸತ್ಯನಾಮ್ ಸಂಘ ಇರಬೇಕು. तो सत्य अविनाशी है, सत्य सत्य है, सत्यता की शक्ति महान है. ಏನಾಗಿದೆ? ಸತ್ಯ ಅನ್ನುವಂಥದ್ದು ಅಜರಾಮರವಾಗಿದೆ, ಸತ್ಯ ಅನ್ನೋದು ಸತ್ಯನೂ ಆಗಿದೆ, ಮತ್ತು ಸತ್ಯತೆಯ ಶಕ್ತಿ ಮಹಾನ್ ಶಕ್ತಿ ಆಗಿದೆ. ಸತ್ಯತೆಯ ಶಕ್ತಿ ಮಹಾನ್ ಶಕ್ತಿ ಕೂಡ ಆಗಿದೆ. ವರ್ತಮಾನ ಸಮಯ ಮೆಜಾರಿಟಿ ಲೋಗ್ ಆಪ್ ಸಬ್ಕೋ ದೇಖ್ಕರ್ ಕ್ಯಾ कहते हैं? ಪ್ರೆಸೆಂಟ್ ಸಮಯದಲ್ಲಿ ಜನರು ನಿಮ್ಮ ನೋಡಿಬಿಟ್ಟು ಬ್ರಹ್ಮಕುಮಾರಿಸನ್ನ ಏನು ಹೇಳ್ತಾರೆ? ಇನೋಮೆ ಸತ್ಯತಾ ಕಿ ಶಕ್ತಿ ಹೈ, ಈ ಬ್ರಹ್ಮಕುಮಾರಿಸಲ್ಲಿ ಸತ್ಯ ಜ್ಞಾನ ಇದೆ, ಸತ್ಯತೆಯ ಶಕ್ತಿ ಇದೆ ಅಂತೇಳ್ಬಿಟ್ಟು ಹೇಳ್ತಾರೆ. तब इतना समय ವೃದ್ಧಿ करते हुए चल रहे हैं, ಅದರಿಂದ ಇಷ್ಟೊಂದು ಸಮಯದಿಂದ ವೃದ್ಧಿ ಆಗ್ತಾನೆ ಹೋಗ್ತಾ ಇದೆ. ಸತ್ಯತಾ ಕಬ್ ಹಿಲೆಂಗಿ ನೈ, ಸತ್ಯತೆಯಿಂದ ಅಲ್ಲಾಡೋದಿಲ್ಲ ಅಂತಾರೆ. ಅದು ಗಟ್ಟಿಯಾಗಿರುತ್ತೆ, ಸ್ಥಿರವಾಗಿರುತ್ತೆ. ಅಚಲ್ ಹೋತಿ ಹೇ, ಅದು ಅಚಲವಾಗಿರುತ್ತೆ. ಸತ್ಯತಾ ವೃದ್ಧಿ ಕೋ ಪ್ರಾಪ್ತ ಕರ್ನೆ ಕಿ ವಿಧಿ ಹೇ, ಸತ್ಯತೆ ಅನ್ನೋದು ವೃದ್ಧಿ ಪ್ರಾಪ್ತಿ ಮಾಡ್ಕೊಳ್ಳೋಕ್ಕೆ ಏನಾಗಿದೆ? ವಿಧಿ ಆಗಿದೆ. ಸತ್ಯತಾ ಕಿ ಶಕ್ತಿ ಸೆ ಸತ್ಯುಗ್ ಬನಾತೆ ಹೋ, ಸತ್ಯತೆಯ ಆಧಾರದ ಮೇಲೆ ಸತ್ಯುಗವನ್ನು ನೀವು ಸ್ಥಾಪನೆ ಮಾಡ್ತಾ ಇದ್ದೀರಿ. ಸ್ವಯಂ ಬಿ ಸತ್ಯ ನಾರಾಯಣ ಸತ್ಯ ಲಕ್ಷ್ಮಿ ಬಂತೆ ಹೋ, ಸ್ವಯಂ ಕೂಡ ಏನಾಗ್ತೀರಿ? ಸತ್ಯುಗದಲ್ಲಿ ಹೋಗ್ಬಿಟ್ಟು ಶ್ರೀಮನ್ ನಾರಾಯಣ ಶ್ರೀ ಲಕ್ಷ್ಮಿ ಆಗ್ತೀರಲ್ವಾ. तो यह सत्य ज्ञान है, सत्य बाबा का ज्ञान है. ಇದು ಸತ್ಯವಾಗಿರುವಂಥ ಜ್ಞಾನ ಆಗಿದೆ, ಇದು ಸತ್ಯವಾದ ತಂದೆಯ ಜ್ಞಾನ ಆಗಿದೆ. इसलिए दुनिया से न्यारा और प्यारा है. ಅದರಿಂದ ಪ್ರಪಂಚದ ಲೆಕ್ಕದಲ್ಲಿ ಇದು ನ್ಯಾರ ಮತ್ತು ಪ್ಯಾರ ಆಗಿದೆ. तो आज बाप दादा सभी बच्चों को देख रहे हैं. ಇವತ್ತು ಬಾಪ್ ದಾದಾ ಎಲ್ಲ ಕಡೆಯಲ್ಲಿರ್ತಕ್ಕಂಥ ಮಕ್ಕಳನ್ನ ನೋಡ್ತಾ ಇದ್ದಾರೆ. ಸತ್ಯ ಜ್ಞಾನ ಕಿ ಸತ್ಯತಾ ಕಿ ಅಥಾರಿಟಿ ಕಿತ್ನಾ ಧಾರಣ ಕಿ, ಇವರು ಎಷ್ಟು ಜ್ಞಾನವನ್ನು, ಸತ್ಯ ಜ್ಞಾನವನ್ನು ಜೀವನದಲ್ಲಿ ಧಾರಣೆ ಮಾಡಿದ್ದಾರೆ ಮತ್ತು ಸತ್ಯತೆಯ ಅಥಾರಿಟಿ ಎಷ್ಟೊಂದು ಧಾರಣೆ ಮಾಡಿದ್ದಾರೆ ಅನ್ನೋದನ್ನು ಬಾಪ್ ದಾದಾರವರು ನೋಡ್ತಾ ಇದ್ದಾರೆ. ಸತ್ಯತಾ ಹರ ಆತ್ಮಕ್ಕೂ ಆಕರ್ಷಿತ್ ಕರ್ತಿ ಹೇ, ಸತ್ಯತೆ ಅಂತಕ್ಕಂಥದ್ದು ಪ್ರತಿಯೊಂದು ಆತ್ಮನನ್ನು ಏನು ಮಾಡುತ್ತೆ? ಆಕರ್ಷಣೆ ಮಾಡುತ್ತೆ. चाहे आज की दुनिया झूठ कंड है, सब झूठ है, अर्थात सबसे झूठ मिला हुआ. ಇವತ್ತಿನ ಪ್ರಪಂಚದಲ್ಲಿ ಸುಳ್ಳಿನ ಕಂಡ ಅಂತ ಹೇಳ್ತೀವಿ. ಸುಳ್ಳು ಅರ್ಥಾತ್ ಎಲ್ಲದರಲ್ಲಿ ಸುಳ್ಳು ಸೇರ್ಕೊಂಡ್ಬಿಟ್ಟಿದೆ. ಪ್ರತಿಯೊಂದು ವಸ್ತುಗಳಲ್ಲಿ ಕೂಡ ಡೂಪ್ಲಿಕೇಟ್ ಆಗಿಬಿಟ್ಟಿದೆ. ಫಿರ್ ಬಿ ಸತ್ಯತಾ ಕಿ ಶಕ್ತಿ ವಾಲೆ ವಿಜಯ್ ಬಂತೆ, ಆದರೂ ಕೂಡ ಸತ್ಯತೆ ಶಕ್ತಿ ಇರುವಂಥವ್ರು ವಿಜಯಿಗಳು ಆಗ್ತಾರೆ. ಸತ್ಯತಾ ಕಿ ಪ್ರಾಪ್ತಿ ಖುಷಿ ಅವ್ರ ನಿರ್ಭಯತಾ ಹೈ, ಸತ್ಯತೆ ಇರ್ತಕ್ಕಂಥವ್ರಿಗೆ ಪ್ರಾಪ್ತಿ ಏನಪ್ಪ ಅಂತಂದರೆ ಒಂದು ಖುಷಿ ಮತ್ತೊಂದು ನಿರ್ಭಯತೆ. ಸತ್ಯ ಬೋಲ್ನೆ ವಾಲ ಸದಾ ನಿರ್ಭಯ ಹೋಂಗೆ, ಸತ್ಯ ಹೇಳ್ತಕ್ಕಂಥವರು ಯಾವಾಗಲೂ ಕೂಡ ನಿರ್ಭಯವಾಗಿರ್ತಾರೆ. ಉನ್ಕೋ ಕಬ್ ಭಯ ನಹಿ ಹೋಗಾ, ಅವ್ರಿಗೆಂದು ಭಯ ಅನ್ನೋದೇ ಆಗೋದಿಲ್ಲ ಅಂತಾರೆ. ಜೋ ಸತ್ಯ ನಹಿ ಹೋಗಾ तो उनको भय जरूर होगा. ಯಾರಿಗೆ ಸತ್ಯ ಅನ್ನೋದೇ ಜೀವನದಲ್ಲಿ ಇರೋದಿಲ್ಲ, ಸುಳ್ಳು ಮೋಸ ಕಪಟ ಇರುತ್ತೆ, ಅವ್ರಿಗೆ ಭಯ ಇರುತ್ತೆ.
तो आप सभी सत्यता की शक्तिशाली ಶ್ರೇಷ್ಠ ಆತ್ಮಾಯೇ ಹೋ. ಬಾಬಾ ಏನು ಹೇಳ್ತಾ ಇದ್ದಾರೆ, ನೀವೆಲ್ಲರೂ ಕೂಡ ಏನಾಗಿದ್ದೀರಿ? ಸತ್ಯತೆಯ ಶಕ್ತಿಶಾಲಿ ಶ್ರೇಷ್ಠ ಆತ್ಮಗಳು ಆಗಿದ್ದೀರಿ. ಸತ್ಯ ಜ್ಞಾನ ಹೇ, ಸತ್ಯ ಬಾಬಾ ಹೇ, ಸತ್ಯ ಪ್ರಾಪ್ತಿ ಹೇ, ಸತ್ಯ ಯಾದ ಹೇ, ಸತ್ಯ ಗುಣ ಹೇ, ಸತ್ಯ ಶಕ್ತಿ ಹೇ, ಸರ್ವ ಪ್ರಾಪ್ತಿ. ನೋಡಿ ಏನು ಹೇಳ್ತಾ ಇದ್ದಾರೆ, ಸತ್ಯ ಜ್ಞಾನ ಸಿಕ್ಕಿದೆ, ಸತ್ಯ ತಂದೆ ಸಿಕ್ಕಿದ್ದಾರೆ, ಸತ್ಯ ಪ್ರಾಪ್ತಿಗಳಾಗಿದೆ, ಸತ್ಯ ನೆನಪು ಸಿಕ್ಕಿದೆ, ಸತ್ಯ ಗುಣಗಳಿದಾವೆ, ಸತ್ಯತೆಯ ಶಕ್ತಿ ಎಲ್ಲ ಪ್ರಾಪ್ತಿಗಳು ನಿಮಗೆ ಆಗಿದೆ. तो इतनी अथॉरिटी का नशा रहता है. बाबा ಕೇಳ್ತಾ ಇದ್ದಾರೆ, ಇಷ್ಟೊಂದು ಅಥಾರಿಟಿಯ ನಶೆ ಇದೆಯಾ? ಅಥಾರಿಟಿ का अर्थ अभिमान नहीं है. ಅಥಾರಿಟಿಯ ಒಂದು ಅರ್ಥ ಅಭಿಮಾನ ಅಲ್ಲ. इतना बड़े बड़े अथॉरिटी है उतना उनको वृत्ति में रूहानी अथॉरिटी रहती है. ಬಾಬಾ ಹೇಳ್ತಿದ್ದಾರೆ, ದೊಡ್ಡದಕ್ಕಿಂತ ದೊಡ್ಡ ಅಥಾರಿಟಿ ಅಂತಂದರೆ ಅದರಲ್ಲಿ ವೃತ್ತಿನಲ್ಲಿ ಕೂಡ ಆತ್ಮೀಯತೆಯ ಒಂದು ಅಥಾರಿಟಿ ಅಂತಕ್ಕಂಥದ್ದು ಇದೆ ಅಂತ ಹೇಳ್ತಾ ಇದ್ದಾರೆ. ವಾಣಿ ವೇವಿ ಸ್ನೇಹ और ನಮ್ರತಾ ಹೋಂಗೆ. ಮಾತಿನಲ್ಲಿ ಕೂಡ ಸ್ನೇಹ ಇರುತ್ತೆ ಮತ್ತು ನಮ್ರತೆ ಕೂಡ ಇರುತ್ತೆ. यही अथॉरिटी की निशानी है. जैसे आप लोग वृक्ष का दृष्टांत देते हो. ಇದೇ ಒಂದು ಅಥಾರಿಟಿಯ ಒಂದು ಗುರುತಾಗಿದೆ. ಹೇಗೆ ತಾವು ಕೂಡ ವೃಕ್ಷದ ಒಂದು ದೃಷ್ಟಾಂತವನ್ನು ಕೊಡ್ತೀರಲ್ವಾ. वृक्ष में जब संपूर्ण फल की अथॉरिटी आ जाती है तो वृक्ष झुकता अर्थात निर्माण बनने की सेवा करता है. ಯಾವಾಗ ವೃಕ್ಷದಲ್ಲಿ ಸಂಪೂರ್ಣ ಫಲದ ಅಥಾರಿಟಿ ಅಂತಕ್ಕಂಥದ್ದು ಬಂದ್ಬಿಡುತ್ತೆ, ಆವಾಗ ವೃಕ್ಷ ಕೂಡ ಏನಾಗ್ಬಿಡುತ್ತೆ, ಬಗ್ಗಿಬಿಡುತ್ತಲ್ವಾ. ಚೆನ್ನಾಗಿ ಹಣ್ಣು ಮಾವಿನ ಹಣ್ಣು ನೋಡಿ ಬಗ್ಗಿಬಿಟ್ಟಿರುತ್ತೆ. ಅರ್ಥಾತ್ ನಿಮಿತ್ತ बनने की सेवा करता है. ಅಂದರೆ ಮರ ಹಣ್ಣು ತುಂಬಿರೋವಂಥದ್ದು ನಿಮಿತ್ತವಾದಂಥ ಒಂದು ಗುಣವನ್ನು ತೋರಿಸುತ್ತೆ. ऐसे रूहानी अथॉरिटी वाले बच्चे इतना बड़ा अथॉरिटी उतना निर्माण और सर्वस्नेही होंगे. ಇದೇ ರೀತಿ ಆತ್ಮಿಕ ಅಥಾರಿಟಿ ಉಳ್ಳಂತಹ ಮಕ್ಕಳು ಎಷ್ಟು ದೊಡ್ಡ ಅಥಾರಿಟಿನೋ ಅಷ್ಟೇ ನಿರ್ಮಾಣವಾಗೂ ಇರ್ತಾರೆ ಮತ್ತು ಸರ್ವರಿಗೂ ಕೂಡ ಅವರು ಏನಾಗಿರ್ತಾರೆ, ಸ್ನೇಹಿಗಳು ಆಗಿರ್ತಾರೆ. लेकिन सत्यता की अथॉरिटी वाले ನಿರಹಂಕಾರಿ ಹೋತೆ ಹೇ. ಆದರೆ ಸತ್ಯತೆಯ ಅಥಾರಿಟಿ ಇರತಕ್ಕಂಥವರು ನಿರಹಂಕಾರಿಗಳು ಆಗಿರ್ತಾರೆ. तो अथॉरिटी भी हो, नशा भी हो और ನಿರಹಂಕಾರಿ भी हो. ಅಥಾರಿಟಿನೂ ಇರಬೇಕು, ನಶೆನೂ ಇರಬೇಕು ಮತ್ತು ನಿರಹಂಕಾರಿನೂ ಆಗಿರಬೇಕು ಅಂತ ಗೊತ್ತಾಯ್ತಾ. तो इनको कहते हैं सत्य ज्ञान प्रत्यक्ष स्वरूप. ಇದಕ್ಕೆ ಏನಂತ ಹೇಳಲಾಗುತ್ತೆ, ಸತ್ಯಜ್ಞಾನದ ಪ್ರತ್ಯಕ್ಷ ಸ್ವರೂಪರು. जैसे इस जूट खंड के अंदर ब्रह्मा बाबा सत्यता की अथॉरिटी का प्रत्यक्ष साकार रूप स्वरूप देखा ना. ಹೇಗೆ ಈ ಸುಳ್ಳಿನ ಪ್ರಪಂಚದಲ್ಲಿ ಇದ್ದರೂ ಕೂಡ ಬ್ರಹ್ಮ ಬಾಬಾರವರು ಹೇಗಿದ್ರು, ಸತ್ಯತೆಯ ಅಥಾರಿಟಿ ಉಳ್ಳವರಾಗಿದ್ದರು. ಸತ್ಯತೆಯ ಸಾಕಾರ ಸ್ವರೂಪದಲ್ಲಿ ಎಲ್ಲರೂ ಅವರನ್ನು ನೋಡಿದ್ರು. उनके अथॉरिटी के बोल कभी भी अहंकार भी ಭಾಸನ नहीं देंगे. ಅವರ ಮಾತು ಅಂತಕ್ಕಂಥದ್ದು ಯಾವತ್ತೂ ಕೂಡ ಅಹಂಕಾರದ ಒಂದು ಭಾಸನೆ ಅಂದರೆ ಅಹಂಕಾರ ತೋರಿಸ್ತಾ ಇರಲಿಲ್ಲ. ಮುರಳಿ ಸುನ್ತೆ ಹೋ ಕಿತ್ನಿ ಅಥಾರಿಟಿ ಕೆ ಬೋಲ್ ಹೇ. ಈಗ ಮುರಳಿ ಕೇಳ್ತೀರಾ ನೀವು, ಅದರಲ್ಲಿ ಎಷ್ಟೊಂದು ಅಥಾರಿಟಿಯಿಂದ ಬಾಬಾರವರು ಮುರಳಿಗಳನ್ನು ಹೇಳ್ತಾರೆ. ಲೇಕಿನ್ ಅಭಿಮಾನಕ್ಕೆ ನಹಿ, ಆದರೆ ದರ್ಪ ಇಲ್ಲ, ಅದರಲ್ಲಿ ಅಭಿಮಾನ ಇಲ್ಲ ಅಂತಾರೆ. अथॉरिटी के बोल में स्नेह समाया हुआ है, निर्माणता है, निरहंकारी है, इसलिए अथॉरिटी के बोल प्यारे लगते हैं. ಅಂದರೆ ಬಾಬಾರವರ ಒಂದು ಗುಣಗಳು ಹೇಳ್ತಾ ಇದ್ದಾರೆ. ಅಥಾರಿಟಿಯ ಮಾತಿತ್ತು, ಸ್ನೇಹ ತುಂಬಿತ್ತು, ನಿರ್ಮಾಣತೆ ತುಂಬಿತ್ತು, ನಿರಹಂಕಾರತೆ ತುಂಬಿತ್ತು. ಅದರಿಂದ ಅಥಾರಿಟಿ ಮಾತಿನಲ್ಲಿ ಪ್ರೀತಿ ಇಷ್ಟ ಆಗ್ತಾ ಇತ್ತು ಎಲ್ರಿಗೂ. ಬಾಬಾ ಮಾತಾಡೋದು ಇನ್ನೊಂದು ಸ್ವಲ್ಪ ಹೊತ್ತು ಮಾತಾಡಲಿ, ನಾವು ಕೇಳೋಣ ಅನ್ನೋ ರೀತಿಯಲ್ಲಿ ಅನ್ನಿಸ್ತಾ ಇತ್ತು. ಸಿರ್ಫ್ ಪ್ಯಾರೇ ನಹಿ ಲೇಕಿನ್ ಪ್ರಭಾವಶಾಲಿ ಹೋತೆ. ಕೇವಲ ಪ್ರೀತಿ ಅಷ್ಟೇ ಅಲ್ಲ, ಅವ್ರ ಮಾತಿನಲ್ಲಿ ತುಂಬ ಪ್ರಭಾವ ತುಂಬಿತ್ತು ಅಂತ ಹೇಳ್ತಾ ಇದ್ದಾರೆ. ಫಾಲೋ ಫಾದರ್ ಹೈನಾ, ನೀವು ಕೂಡ ಅದೇ ಥರ ಫಾಲೋ ಫಾದರ್ ಮಾಡಬೇಕಲ್ವಾ, ಬ್ರಹ್ಮ ಬಾಬಾವನ್ನು ಫಾಲೋ ಮಾಡಬೇಕಲ್ವಾ. ಸೇವಾ ಮೇ ವ ಕರ್ಮ ಮೇ ಫಾಲೋ ಬ್ರಹ್ಮ ಬಾಬಾ ಕೋ ಹೈ, इसलिए साकार दुनिया में साकार ಎಕ್ಸಾಂಪಲ್ ಸ್ಯಾಂಪಲ್ ಹೈ. ನೋಡಿ, ಈ ಸಾಕಾರ ಪ್ರಪಂಚದಲ್ಲಿ, ಸೇವಾ ಕ್ಷೇತ್ರದಲ್ಲಿ, ಕರ್ಮ ಕ್ಷೇತ್ರದಲ್ಲಿ ಬ್ರಹ್ಮ ಬಾಬಾರವರನ್ನು ಸಾಕಾರಿ ಜಗತ್ತಿನಲ್ಲಿ ನೀವು ಎಕ್ಸಾಂಪಲ್ ರೂಪದಲ್ಲಿ, ಸ್ಯಾಂಪಲ್ ರೂಪದಲ್ಲಿ ಏನು ಮಾಡಬೇಕು, ಫಾಲೋ ಮಾಡಬೇಕು
ಅವ್ರು ಎಕ್ಸಾಂಪಲ್ ಇದ್ದಾರೆ, ಸ್ಯಾಂಪಲ್ ಇದ್ದಾರೆ, ಅವ್ರನ್ನ ನೀವು ಫಾಲೋ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. तो जैसे ब्रह्मा बाबा का कर्म में सेवा में सूरत से हर चलन से चलता फिरता ಅಥಾರಿಟಿ ಸ್ವರೂಪ್ देखा. ನೋಡಿ, ಹೇಗೆ ಬ್ರಹ್ಮ ಬಾಬಾರವರು ತಮ್ಮ ಕರ್ಮಗಳಲ್ಲಿ, ಸೇವಾ ಕ್ಷೇತ್ರದಲ್ಲಿ, ಚಹರೆಯಲ್ಲಿ, ಚಲನೆಯಲ್ಲಿ, ನಡೀತಾ ಓಡಾಡ್ತಾ ಒಂದು ಅಥಾರಿಟಿಯ ಸ್ವರೂಪವನ್ನು ನೀವು ನೋಡಿದ್ರಿ ಅಂತ ಬಾಬಾರವರು ತಿಳಿಸ್ತಾ ಇದ್ದಾರೆ. तो ऐसा फॉलो फादर करने वालों में भी ಸ್ನೇಹ ಅವರ ಅಥಾರಿಟಿ. ಈ ರೀತಿ ಬ್ರಹ್ಮ ಬಾಬಾರವ್ರನ್ನ ಫಾಲೋ ಮಾಡ್ತಕ್ಕಂಥವ್ರಲ್ಲಿ ಏನಿರುತ್ತೆ, ಸ್ನೇಹದ ಒಂದು ಅಥಾರಿಟಿ ಇರುತ್ತೆ. ನಿರ್ಮಾಣತ ಅವರು ಮಹಾನತಾ ದೋನೋ ಸಾಥ್ ಸಾಥ್ ದಿಖಾಯಿದೆ. ನಿರ್ಮಾಣತೆಯೂ ಕಾಣಿಸ್ಬೇಕು, ಮಹಾನತೆಯೂ ಎರಡೂ ಒಟ್ಟೊಟ್ಟಿಗೆ ಕಾಣಿಸ್ಬೇಕು. ಐಸಾ ನಹಿ ಸಿರ್ಫ್ ಸ್ನೇಹ ದಿಖಾಯಿದೆ और ಅಥಾರಿಟಿ ಗುಮ್ ಹೋ ಜಾಯೆ ಯಾ ಅಥಾರಿಟಿ ದಿಖಾಯಿದೆ. ಈ ರೀತಿನೂ ಆಗಬಾರ್ದು. ಕೇವಲ ಸ್ನೇಹ ಕಾಣಿಸ್ಕೊಂಡು ಅಥಾರಿಟಿ ಮಾಯ ಆಗಿಬಿಡಬಾರ್ದು, ಅಥಾರಿಟಿನೇ ಕಾಣಿಸ್ದಿರ ಇರಬಾರ್ದು. ಸ್ನೇಹ ಗುಮ್ ಹೋ ಜಾಯೆ, ಸ್ನೇಹಮಯ ಆಗಿಬಿಟ್ಟು ಅಥಾರಿಟಿನೇ ಕಾಣಿಸ್ಕೋಬಾರ್ದು. ಎರಡೂ ಇರಬೇಕು ಅಂತಾರೆ. ಸ್ನೇಹನ ಇರಬೇಕು, ಅಥಾರಿಟಿ ಎರಡೂ ಬ್ಯಾಲೆನ್ಸ್ ಇರಬೇಕು ಅಂತಾರೆ ಬಾಬಾ. ಜೈಸೆ ಬ್ರಹ್ಮ ಬಾಬಾ ಕೋ ದೇಖಾವಾ ಕವಿ ಮುರಳಿ ಸುನತೆ ಹೋ ಪ್ರತ್ಯಕ್ಷ ಪ್ರಮಾಣ ಹೈನಾ. ಹೇಗೆ ಬ್ರಹ್ಮ ಬಾಬಾವನ್ನ ನೀವು ನೋಡ್ತಿದ್ರಿ, ಅವ್ರದ್ದು ಮುರಳಿಗಳನ್ನು ನೀವು ಕೇಳ್ತೀರಾ, ಪ್ರತ್ಯಕ್ಷ ಪ್ರಮಾಣ ಅವರಿದ್ದಾರೆ, ಪ್ರೂಫ್ ಇದ್ದಾರೆ. ತೋ ಬಚ್ಚೆ ಬಚ್ಚೆ भी कहेंगे लेकिन ಅಥಾರಿಟಿ भी दिखाएंगे. ಸ್ನೇಹಪೂರ್ಣವಾದಂಥ ಮಾತುಗಳು ಬ್ರಹ್ಮ ಬಾಬಾ ಅವ್ರ ಬಾಯಿಂದ ಬರ್ತಾ ಇತ್ತು. ಮಕ್ಕಳೇ ಮಕ್ಕಳೇ ಅಂತಲೂ ಕರಿತಾ ಇದ್ರು. ಅಷ್ಟೇ ಏನಿತ್ತು, ಅವರಲ್ಲೇ ಅಥಾರಿಟಿನೂ ಇತ್ತು. ಸ್ನೇಹ ಸೆ ಬಚ್ಚೆ भी कहेंगे ಅಥಾರಿಟಿ ಸೆ ಶಿಕ್ಷಾ भी देंगे. ಸ್ನೇಹದಿಂದ ಮಕ್ಕಳೇ ಅಂತಲೂ ಕರೀತಾರೆ, ಜೊತೆಯಲ್ಲಿ ಅಥಾರಿಟಿನಿಂದ ಏನು ಮಾಡ್ತಾರೆ, ಶಿಕ್ಷಣವನ್ನು ಕೊಡ್ತಾರೆ. ಸತ್ಯ ಜ್ಞಾನಕ್ಕೂ ಪ್ರತ್ಯಕ್ಷ भी करेंगे. ಸತ್ಯ ಜ್ಞಾನವನ್ನು ಪ್ರತ್ಯಕ್ಷವನ್ನು ಮಾಡ್ತಾರೆ. ಲೇಕಿನ್ ಬಚ್ಚೆ ಬಚ್ಚೆ कहते ನಯಾ ಜ್ಞಾನ ಸಾರಾ ಸ್ಪಷ್ಟ ಕರ್ ದೇಂಗೆ. ಮಕ್ಕಳೇ ಮಕ್ಕಳೇ ಅಂತ ಹೇಳಿಕೊಂಡು ಹೊಸ ಜ್ಞಾನವನ್ನು, ಎಲ್ಲ ಜ್ಞಾನವನ್ನು ಮಕ್ಕಳೆದುರುಗಡೆ ಸ್ಪಷ್ಟ ಮಾಡಿಬಿಟ್ಟಿದ್ರು. इसको कहते हैं ಸ್ನೇಹ और ಸತ್ಯತಾ ಕಿ ಅಥಾರಿಟಿ ಕಾ ಬ್ಯಾಲೆನ್ಸ್. ಇಂತಹವ್ರಿಗೆ ಹೇಳಲಾಗತ್ತೆ ಏನಂತ, ಸ್ನೇಹ ಮತ್ತು ಅಥಾರಿಟಿಯ ಒಂದು ಬ್ಯಾಲೆನ್ಸ್. ಸ್ನೇಹ ಸತ್ಯತೆ ಎರಡರ ಅಥಾರಿಟಿಯ ಬ್ಯಾಲೆನ್ಸ್. तो वर्तमान समय सेवा में इस बैलेंस का अंडरलाइन करो. ಈಗ ಪ್ರೆಸೆಂಟ್ ಸಮಯದಲ್ಲಿ ಬಾಬಾ ಹೇಳ್ತಾ ಇದ್ದಾರೆ, ಈ ಸೇವೆಯ ಒಂದು ಬ್ಯಾಲೆನ್ಸನ್ನು ಏನು ಮಾಡ್ಕೊಳ್ಳಿ, ಅಂಡರ್ಲೈನ್ ಮಾಡ್ಕೊಳ್ಳಿ. धरनी बनाने के लिए स्थापना से लेकर अब तक 50 ವರ್ಷ ಪೂರೆ हो गए. ನೋಡಿ, ಈ ಒಂದು ಧರಣಿ ತಯಾರು ಮಾಡೋದ್ರಲ್ಲಿ ಸ್ಥಾಪನಾ ಕಾರ್ಯಕ್ಕೆ ಆವಾಗಿಂದ ಹಿಡಿದು ಇಲ್ಲಿವರೆಗೆ 50 ವರ್ಷ ಮುಗಿದೋಯ್ತು. ದೇಶ ವಿದೇಶ ಕಿ ಧರಣಿ ಬಿ ಅಭಿ ಕಾಫಿ ಬನ್ ಗೈ. ದೇಶದಲ್ಲಂತೂ ಸೇವೆ ಚೆನ್ನಾಗಿ ಆಗೋಗಿತ್ತು, ವಿದೇಶಗಳಲ್ಲೂ ಕೂಡ ಭಾಳಷ್ಟು ಕಡೆ ಜಾಗ ತಯಾರಾಗೋಗಿತ್ತು. ಬಲ್ 50 ವರ್ಷ ನಹಿ ಹುಯೆ ಲೇಕಿನ್ ಬನೆ ಬನಾಯೆ ಸಾಧನೋಂ ಪರ್ ಆಯೆ ಹೋ. ವಿದೇಶಗಳಿಗೆ 50 ವರ್ಷ ಆಗದಿರಾ ಇರ್ಬೋದು, ದೇಶದಲ್ಲಿ 50 ವರ್ಷ ಆಗಿರ್ಬೋದು. ಆದರೆ ನೀವೆಲ್ಲ ರೆಡಿ ಆದಮೇಲೆ ಒಳ್ಳೆಯ ಒಂದು ತಯಾರಾಗಿರ್ತಕ್ಕಂಥ ಸ್ಥಳಕ್ಕೆ ಬಂದ್ಬಿಟ್ಟಿದೆ. ಇಸ್ಲಿಯೇ ಶುರುಕೆ 50 ವರ್ಷ ಅವರು ಅವಕ್ಕೆ 5 ವರ್ಷ ಬರೋಬರ್ ಹೇ. ಬಿಗಿನಿಂಗ್ನಿಂದ 50 ವರ್ಷಗಳು, ಈಗಿನ 5 ವರ್ಷಗಳಿಗೆ ಈಕ್ವಲ್ ಅಂತಾರೆ ಬಾಬಾ. ಯಾಕೆಂದ್ರೆ ರೆಡಿಯಾಗಿ ಬಂದ್ಬಿಟ್ಟಿದೆಯಲ್ಲ ಎಲ್ಲವೂ. ಡಬಲ್ ವಿದೇಶಿ ಸಬ್ ಕೇತೆ ಹೇ ಹಮ್ ಲಾಸ್ಟ್ ಸೋ ಫಾಸ್ಟ್ ಸೋ ಫಸ್ಟ್. ವಿದೇಶಿಗಳವ್ರು ಏನು ಹೇಳ್ತಾರೆ, ಲಾಸ್ಟಲ್ಲಿ ಬಂದು ಫಾಸ್ಟಲ್ಲಿ ಹೋಗಿ ಫಸ್ಟಲ್ಲಿ ಬರ್ತೀವಿ ಅಂತಾರೆ. ತೋ ಸಮಯ ಮೇ ಬಿ ಫಾಸ್ಟ್ ಸೋ ಫಸ್ಟ್ ಹೋಂಗೆನಾ. ಅಂದಮೇಲೆ ಸಮಯದಲ್ಲಿ ಕೂಡ ಫಾಸ್ಟಾಗಿ ಬಂದು ಫಸ್ಟಲ್ಲಿ ಬರ್ತಿರಲ್ಲ. ನಿರ್ಭಯತಾ ಕಿ ಅಥಾರಿಟಿ ಜರೂರ್ ರಕ್ಕೋ. ನಿರ್ಭಯತೆ ಅಥಾರಿಟಿಯನ್ನು ಕೂಡ ಅವಶ್ಯಕವಾಗಿ ನಿಮ್ಮಲ್ಲಿ ಇಟ್ಕೊಳ್ಳಿ. ಏಕಿ ಬಾಬಾ ಕಾ ನಯಾ ಜ್ಞಾನ ಸತ್ಯ ಜ್ಞಾನ ಹೇ. ಒಬ್ಬ ತಂದೆಯ ಹೊಸ ಜ್ಞಾನ ಸತ್ಯ ಜ್ಞಾನ ಆಗಿದೆ. ಅವ್ರ ನಯಾ ಜ್ಞಾನ ಸೆ ನೈ ದುನಿಯಾ ಸ್ಥಾಪನಾ ಹೋತಿ ಹೇ. ಹೊಸ ಜ್ಞಾನದಿಂದ ಹೊಸ ಪ್ರಪಂಚ ಅನ್ನೋದು ಸ್ಥಾಪನೆ ಆಗುತ್ತೆ. ಈ ಅಥಾರಿಟಿ ಅವ್ರ ನಶಾ ಸ್ವರೂಪ ಮೇ ಇಮರ್ಜ್ ಹೋ. ಈ ಅಥಾರಿಟಿನೂ ಮತ್ತು ನಶೆ ಎರಡೂ ಸ್ವರೂಪದಲ್ಲಿ ಏನಾಗಿರಬೇಕೋ, ಪ್ರಕಟ ಆಗಿರಬೇಕು. 50 वर्ष तो मर्ज रखा, लेकिन इसका अर्थ यह नहीं कि जो भी आवे उनको पहले से ही नया ज्ञान की नई बातें सुनाकर कन्फ्यूज कर दो. ಬಾಬಾ ಹೇಳ್ತಾರೆ 50 ವರ್ಷ ಮರ್ಜ್ ಮಾಡ್ಕೊಳ್ಳಿ. ಯಾರಾದರೂ ಹೊಸದಾಗಿ ಬರ್ತಾರೆ ಅಂತಂದರೆ 50 ವರ್ಷಗಳ 50 ಮಾತುಗಳನ್ನು ಹೇಳಿಬಿಟ್ಟು ಕನ್ಫ್ಯೂಷನ್ ಮಾಡಿಸ್ಬಿಡ್ಬೇಡಿ ಅಂತ.
ಹೊಸದಾಗಿ ಬಂದವ್ರಿಗೆ ಎಷ್ಟು ಬೇಕೋ ಅಷ್ಟೇ ಕೊಡಿ, ಓವರ್ ಡೋಸ್ ಕೊಡಕ್ಕೆ ಹೋಗಬೇಡಿ ಅಂತ. ಯಹ ಭಾವ ನಹಿ ಧರಣಿ ನಬ್ಜ್ ಸಮಯ ಸಬ್ ದೇಖ್ ಕರ್ಕೆ ಜ್ಞಾನ ದೇನಾ ಹೈ. ಬಾಬಾ ಹೇಳ್ತಾರೆ, ಸಮಯ, ಸಂದರ್ಭ, ವ್ಯಕ್ತಿ ಎಲ್ಲ ಪರಿಸ್ಥಿತಿ ನೋಡಿಕೊಂಡು ಅವ್ರಿಗೂ ಈ ಜ್ಞಾನವನ್ನು ತಿಳಿಸ್ಬೇಕು. ಯಹಿ ನಾಲೆಡ್ಜ್ಫುಲ್ಗೆ ನಿಶಾನಿ. ಇದೇನಾಗಿದೆ, ಜ್ಞಾನಪೂರ್ಣ ಆತ್ಮಗಳ ಗುರುತಾಗಿದೆ. ಆತ್ಮ ಕಿ ಇಚ್ಛಾ ದೇಖೋ, ನಬ್ಜ್ ದೇಖೋ, ಧರಣಿ ಬನಾओ, ಲೇಕಿನ್ ಅಂದರ್ ಸತ್ಯತಾ ಕಿ ನಿರ್ಭಯತಾ ಕಿ ಶಕ್ತಿ ಜರೂರ್ ಹೋ. ಬಾಬಾ ಹೇಳ್ತಿದ್ದಾರೆ, ಆತ್ಮನ್ನ ಚೆನ್ನಾಗಿ ನೋಡಿ, ನಾಡಿ ನೋಡಿ, ಭೂಮಿ ನೋಡಿ, ಒಳಗಡೆ ಸತ್ಯತೆ ಮತ್ತು ನಿರ್ಭಯತೆ ಶಕ್ತಿ ಅವಶ್ಯಕವಾಗಿ ನೀವು ಹೇಳೋದ್ರಲ್ಲಿ ಇರಬೇಕು. ಲೋಕ್ ಕ್ಯಾ ಕಹೆಂಗೆ ಯಹ ಭಯ ನಾವು, ಏನು ಹೇಳ್ತಾರೆ ಜನ ಅಂತ ಭಯ ಪಟ್ಕೋಬೇಡ್ರಿ. ಅಂದರೆ ಈ ಜ್ಞಾನ ಇಷ್ಟು ಹೈಯೆಸ್ಟ್ ಇದೆ, ಇದನ್ನು ಜನರ ಮುಂದೆ ಪ್ರೆಸೆಂಟೇಷನ್ ಮಾಡುವಾಗ ಏನಂತಾರಪ್ಪ ಜನ ಅಂತ ಹೆದರ್ಕೋಬೇಡ್ರಿ. ನಿರ್ಭಯ ಬನ್ ಧರಣಿ ಬಲ್ ಬನಾವ್, ನಿರ್ಭಯತೆಯಿಂದ ಭೂಮಿಯನ್ನು ತಯಾರು ಮಾಡಿ. ಕೈ ಬಚ್ಚೆ ಸಮಜ್ತೆ ಹೇ ಯಾ ಜ್ಞಾನ ತೋ ನಯಾ ಹೇ, ಕೈ ಲೋಗ್ ಸಮಜ್ ಬಿ ನಹಿ ಸಕೆಂಗೆ. ಕೆಲವರು ತಿಳ್ಕೊತಾರೆ ಇದು ಹೊಸ ಜ್ಞಾನ, ಯಾರಿಗೂ ಅರ್ಥ ಆಗಲ್ಲ ಇದು ಅಂತ ಕೆಲವರು ತಿಳ್ಕೊಂಡ್ಬಿಡ್ತಾರೆ. ಲೇಕಿನ್ ಬೇಸಮಜ್ ಕೋ ಹಿ ಸಮಜಾನ ಐನಾ, ಗೊತ್ತಿಲ್ಲದೆ ಇರೋರಿಗೆ ನೀವು ಹೋಗಿ ಗೊತ್ತು ಮಾಡಿಸ್ಬೇಕಲ್ವಾ. ಬಾಬಾ ಹೇಳ್ತಾರೆ, ಯಹ ಜರೂರ್ ಹೈ ಜೈಸೆ ವ್ಯಕ್ತಿ ಜೈಸೆ ರೂಪರೇಖಾ ಬನಾನಿ ಪಡ್ತಿ ಹೇ. ಎಂಥ ವ್ಯಕ್ತಿನೋ ಎಂಥ ರೂಪರೇಖೆ ಅಂಥದ್ದು ಮಾಡಬೇಕಾಗತ್ತೆ. ಲೇಕಿನ್ ವ್ಯಕ್ತಿ ಕೆ ಪ್ರಭಾವ ಮೇ ನಹಿ ಆ ಜಾओ, ವ್ಯಕ್ತಿಗಳ ಪ್ರಭಾವದಲ್ಲಿ ಬರಬೇಡ್ರಿ ಅಂತಿದ್ದಾರೆ. अपने सत्य ज्ञान के अथॉरिटी से ವ್ಯಕ್ತಿ ಕೋ ಪರಿವರ್ತನ್ ಕರ್ನಾ ಹಿ ಹೇ, ಯೇ ಲಕ್ಷ್ಯ ನಹಿ ಬೋಲೋ. ಬಾಬಾ ಹೇಳ್ತಿದ್ದಾರೆ, ಆದರೆ ಈ ವ್ಯಕ್ತಿಯ ಪ್ರಭಾವದಲ್ಲಿ ಬರಕ್ಕೆ ಹೋಗಬೇಡಿ. ತಮ್ಮ ಸತ್ಯ ಜ್ಞಾನದ ಅಥಾರಿಟಿಯಿಂದ ವ್ಯಕ್ತಿಯಲ್ಲಿ ಪರಿವರ್ತನೆ ಮಾಡಬೇಕಾಗಿದೆ. ಇದೇ ಲಕ್ಷ್ಯವನ್ನು ಏನು ಮಾಡಬೇಕು, ಮರಿಬೇಡಿ, ಈ ಲಕ್ಷ್ಯನ ಮರಿಬೇಡಿ. ಅವ ತಕ್ ಜೋ ಕಿಯಾ ವಾಸ್ ಠೀಕ್ ಥಾ, ಇಲ್ಲಿವರೆಗೂ ಏನು ಮಾಡ್ತಾ ಬಂದಿದ್ದೀರಿ ಅದೆಲ್ಲವೂ ಸರಿ ಇದೆ, ಕರ್ನಾ ಹಿ ತಾ, ಮಾಡಲೇಬೇಕಾಗಿತ್ತು. ಲೇಕಿನ್ ಕಬ್ ತಕ್ ಧರಣಿ ಬನಾಯಂಗೆ, ಆದರೂ ಎಲ್ಲಿವರೆಗೆ ನೀವು ಭೂಮಿ ಮಾಡ್ಕೊಂಡೇ ಇರ್ತೀರಾ, ಕಿತನಾ ಸಮಯ चाहिए, ಇನ್ನೂ ಎಷ್ಟು ಟೈಮ್ ಬೇಕೋ. दवाई भी दी जाती है तो पहले ज़्यादा ताकत की नहीं दी जाती. ಔಷಧಿ ಕೊಟ್ಟಾಗ ಜಾಸ್ತಿ ಓವರ್ ಡೋಸೇಜ್ ಕೊಡೋದಿಲ್ಲ, ಎಷ್ಟು ಬೇಕೋ ಅಷ್ಟೇ ಪರ್ಸೆಂಟೇಜ್ ಔಷಧಿನ ಕೊಡ್ತಾರೆ. ಪೈಲಿ ಹಲ್ಕಿ ದಿ ಜಾತಿ, ಮೊದಲು ಲೈಟ್ ಆಗಿರೋ ಮೆಡಿಸಿನ್ ಕೊಡ್ತಾರೆ, ಆಮೇಲೆ ಡೋಸೇಜ್ ಇವ್ರು ತಡ್ಕೊಳ್ತಾರೆ ಅನ್ನೋದು ನೋಡಿಬಿಟ್ಟು ಆಮೇಲೆ ಏನು ಮಾಡ್ತಾರೆ, ಕೊಡ್ತಾರೆ. ಲೇಕಿನ್ ತಾಕತ್ ವಾಲಿ ದವಾಯಿ ದಿ ನಹಿ ಜಾತಿ, ಬಲ್ಕಿ ಹರ್ ಹಾಲತ್ ಹಲ್ಕಿ ಪರ್ ಹಿ ಚಲಾತೆ ಚಲೆ ಯಹ ನಹಿ ಕರೋ. ಲೈಟ್ ಆಗಿರೋದೇ ಕೊಟ್ಕೊಂಡು ಹಂಗೆ ನಡ್ಸಕ್ಕೆ ಹೋಗಬೇಡಿ, ತಾಕತ್ತಿರೋರಿಗೆ ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಆಗಿ ಕೊಡಬೇಕು ಡೋಸು ಅಂತ ಹೇಳ್ತಿದ್ದಾರೆ ಬಾಬಾ. ಕಿಸಿ ಕಮ್ಜೋರಿ ಕೋ ಹೈ ಪವರ್ ವಾಲಿ ದವಾಯಿ ದೇ ದಿ ವಹ ಬಿ ರಾಮ್ ಹೈ. ಬಾಡಿ ತುಂಬ ವೀಕ್ ಇರುತ್ತೆ, ಅವ್ರಿಗೆ ಹೆವಿ ಡೋಸ್ ಕೊಟ್ಬಿಟ್ರೆ ಕಷ್ಟ ಆಗೋಗ್ಬಿಡುತ್ತೆ. ಅದಕ್ಕೆ ನೋಡಿಕೊಂಡು, ವ್ಯಕ್ತಿ ನೋಡಿಕೊಂಡು, ಸರ್ಕಮ್ಸ್ಟೆನ್ಸಸ್ ನೋಡಿಕೊಂಡು, ಪರಿಸ್ಥಿತಿ ನೋಡಿಕೊಂಡು ಆತ್ಮಗಳಿಗೆ ಏನು ಕೊಡಬೇಕು, ಜ್ಞಾನದ ಡೋಸು ಕೊಡಬೇಕು ಅಂತಿದ್ದಾರೆ. ಪರಕನಿಕೆ ಬಿ ಶಕ್ತಿ ಚೈ, ನಿಮ್ಮಲ್ಲಿ ಗುರುತಿಸೋ ಶಕ್ತಿನೂ ಬೇಕು ಅಂತಾರೆ. ಅಂದರೆ ಯಾರಿಗೆ ಎಷ್ಟು ಹೇಳಬೇಕು, ಯಾರು ಎಷ್ಟು ಇದನ್ನು ಗ್ರಹಣ ಮಾಡ್ಕೊಳ್ಳೋಕ್ಕೆ ಶಕ್ತಿ ಇದೆ ಅವ್ರಿಗೆ ಅಷ್ಟೇ ತಿಳಿಸಿ, ತುಂಬ ಓವರ್ ಡೋಸ್ ಕೊಡೋಕ್ಕೆ ಹೋಗಬೇಡಿ. ಲೇಕಿನ್ ಅಪ್ನೆ ಸತ್ಯ ನಯಾ ಜ್ಞಾನಕ್ಕೆ ಅಥಾರಿಟಿ ಜರೂರ್ ಚೈ, ಆದರೆ ನಿಮಗೆ ಸತ್ಯ ಜ್ಞಾನದ ಅಥಾರಿಟಿ ಅನ್ನೋದು ಅವಶ್ಯಕವಾಗಬೇಕು. ಆಪ್ಕಿ ಸೂಕ್ಷ್ಮ ಅಥಾರಿಟಿ ಕಿ ವೃತ್ತಿ ಈ ಉನೋಂಕ ವೃತ್ತಿಯೋಂಕೋ ಚೇಂಜ್ ಕರೆಂಗೆ. ಬಾಬಾ ಹೇಳ್ತಾರೆ, ನಿಮ್ಮ ಶ್ರೇಷ್ಠ ವೃತ್ತಿಯ ವೈಬ್ರೇಷನ್ಸೇನೆ ಬೇರೆಯವ್ರನ್ನ ಏನು ಮಾಡಿಬಿಡುತ್ತೆ, ಚೇಂಜ್ ಮಾಡಿಬಿಡುತ್ತೆ. ಯಹಿ ಧರಣಿ ಬನೇಗಿ, ಇದೇ ಭೂಮಿ ತಯಾರಾಗತ್ತೆ. और विशेष सेवा जब कर मधुबन तक पहुंचाते हो, कम से कम उनों की भी यही जरूर मालूम पड़ना चाहिए. ಯಾವಾಗ ವಿಶೇಷವಾಗಿ ಯಾವಾಗ ಸೇವೆ ಮಾಡಿ ಅವ್ರನ್ನ ಮಧುಬನದವರೆಗೂ ಕರ್ಕೊಂಡು ಬಂದ್ಬಿಡ್ತೀರಾ, ಕಡಿಮೆ ಅಂದರೆ ಕಡಿಮೆ ಅವ್ರಿಗೆ ಅವಶ್ಯಕವಾಗಿ ಗೊತ್ತಾಗಬೇಕು, ಇಸ್ ಧರಣಿ ಪರ್ ಇನೋಂಕಿ ಧರಣಿ ಬನ್ ಜಾತಿ ಹೇ. ಈ ಒಂದು ಭೂಮಿನಲ್ಲಿ ಇವ್ರದ್ದು ಒಳ್ಳೆ ಫಲವತ್ತತೆ ಇದೆ, ಒಳ್ಳೆ ಭೂಮಿ ತಯಾರಾಗಿದೆ ಇಲ್ಲಿ ಅಂತ ಗೊತ್ತಾಗಬೇಕು. ಕಿತ್ನಿ ಬಿ ಕಲ್ ರಾಟಿ ಧರಣಿ ಹೋ, ಲೇಕಿನ್ ಕಿಸಿ ಕಾ ಧರ್ಮ ವಾಲಾ ಹೋ, ಕಿಸಿ ಬಿ ಪೊಸಿಷನ್ ವಾಲಾ ಹೋ, ಲೇಕಿನ್ ಇಸ್ ಧರಣಿ ಪರ್ ವಹ ಬಿ ನರಮ್ ಹೋ ಜಾತೆ ಹೇ. ನೋಡಿ, ಯಾವುದೇ ಧರ್ಮದವ್ರು ಇರ್ಬೋದು, ಯಾವುದೇ ಪ್ರಾಂತ್ಯದವ್ರು ಇರ್ಬೋದು, ಮಧುಬನಕ್ಕೆ ಬರ್ತಾ ಇದ್ದಂಗೆ ಈ ಮಧುಬನದ ಧರಣಿ ಹೆಂಗಿದೆ ಅಂದರೆ, ಅಲ್ಲಿಗೆ ಬರ್ತಾ ಇದ್ದಂಗೆ ಎಂಥವ್ರು ಏನಾಗ್ಬಿಡ್ತಾರೆ, ಮೋಲ್ಡ್ ಆಗಿಬಿಡ್ತಾರೆ, ಮೆತ್ತಗಾಗ್ಬಿಡ್ತಾರೆ ಅಂತ.
कारण उनमें जो भी बीज डालेंगे उनका फल सहज निकलेंगे. ಕಾರಣ ಏನಪ್ಪ ಅಂತಂದರೆ ಇಲ್ಲಿ ಎಂಥ ಬೀಜ ಬಿತ್ತನೆ ಮಾಡ್ತಿರೋ ಅಂಥ ಫಲ ಅವಶ್ಯಕವಾಗಿ ಹುಟ್ಟುತ್ತೆ. उसका फल सहज निकलेगा. सिर्फ डरो नहीं, निर्भय जरूर बनो. ಹೆದರ್ಕೋಬೇಡಿ, ನಿರ್ಭಯವಂತರಾಗಿ ನೀವು ಕಾರ್ಯ ಮಾಡ್ತಾ ಹೋಗಿ. युक्ति से दो ऐसा ना हो आप लोगों को या उला ना दे कि ऐसी धरने पर भी मैं पहुंचा लेकिन यह मालूम नहीं पड़ा परमात्मा ज्ञान क्या है. ಯುಕ್ತಿಯಿಂದ ಕೊಡಿ. ಈಗೇನು ಕೂಡ ನೀವು ಅವ್ರಿಗೆ ದೂರ ಕೊಡಬಾರ್ದು. ಇಂಥ ಭೂಮಿನಲ್ಲಿ ಹೋಗಿ ತಲುಪಿದ್ವಿ ಆದರೂ ನಮಗೇನು ಗೊತ್ತಾಗಲಿಲ್ಲ ಅಂತ ದೂರ ಕೊಡಬಾರ್ದು ಜನ. ಇಂಥ ಪುಣ್ಯಕ್ಷೇತ್ರಕ್ಕೆ ಹೋಗಿ ಬಂದ್ವು ಆದರೂ ನಮ್ಗೆ ಗೊತ್ತಾಗಲಿಲ್ಲ ಅಂತ ಅವ್ರು ದೂರ ಕೊಡಬಾರ್ದು ಅಂತಿದ್ದಾರೆ ಬಾಬಾ. ಪರಮಾತ್ಮ ಜ್ಞಾನ ಕ್ಯಾ ಹೇ, परमात्मा ज्ञान ಏನಾಗಿದೆ. परमात्मा भूमि पर आकर परमात्मा की प्रत्यक्षता का संदेश जरूर ले जाए. ಪರಮಾತ್ಮನ ಭೂಮಿಗೆ ಬಂದು ಪರಮಾತ್ಮನ ಸತ್ಯ ಜ್ಞಾನವನ್ನು ಸಂದೇಶವನ್ನು ಅವಶ್ಯಕವಾಗಿ ಅವರು ಪರಮಾತ್ಮನ ಪ್ರತ್ಯಕ್ಷತೆ ಆಗಬೇಕು. ಲಕ್ಷ್ಯ ಅಥಾರಿಟಿ ಕಾ ಹೋನಾ ಚಾಹಿಯೆ. ಲಕ್ಷ್ಯ ಹೆಂಗಿರಬೇಕು, ಅಥಾರಿಟಿದಿರಬೇಕು ಅಂತ. ಆಜ್ಕಲ್ ಕೆ ಜಮಾನೆ ಮೇ ಹಿಸಾಬ್ ಸೆ ಭಿ ನಿರ್ಭಯತಾ ಕಾ ಮಹತ್ವ ಹೈ. ಈಗಿನ ಕಾಲದ ಲೆಕ್ಕದಲ್ಲಿ ನೋಡಿದ್ರೆ ಲೆಕ್ಕದಿಂದ ನವೀನತೆಯ ಒಂದು ಮಹತ್ವಿಕೆ ಇದೆ. ಬಲ್ ಕೊಯ್ ಉಲ್ಟಾ ಭಿ ನಯಾ ಫ್ಯಾಷನ್ ನಿಕಾಲ್ತೆ ಹೈ ತೋ ಫಾಲೋ ಕರ್ತೀನಾ. ಉಲ್ಟಾದು ಹೊಸ ಫ್ಯಾಷನ್ ಬಂತು ಅಂದರೂ ಕೂಡ ಅದನ್ನು ಎಲ್ಲರೂ ಫಾಲೋ ಮಾಡ್ತಾರಲ್ಲ. ಪಹಲೆ ಆರ್ಟ್ ದೇಖ್ ಕಿತ್ನಾ ಬಡಿಯಾ ಥಾ. ಮೊದಲು ಆರ್ಟ್ ಎಷ್ಟು ಚೆನ್ನಾಗಿತ್ತು. ಆಜ್ಕಲ್ ಕಾ ಆರ್ಟ್ ತೋ ಉನ್ಕೆ ಆಗೆ ಜೈಸೆ ಫಕೀರ್ ಲಗೇಗಿ. ಈಗಿನ ಕಾಲದ ಆರ್ಟು ನೋಡಿದ್ರೆ ಫಕೀರ್ದು ಅನಿಸುತ್ತೆ, ಫಕೀರ್ ಹಾಕ್ಕೊಳ್ಳೋದು ಅಂತ ಅನಿಸುತ್ತೆ ಆಜ್ಕಲ್. ಲೇಕಿನ್ ಮಾಡರ್ನ್ ಆರ್ಟ್ ಪಸಂದ್ ಕರ್ತೆ ಹೇ. ಆದರೂ ಕೂಡ ಮಾಡರ್ನ್ ಆಗಿರ್ತಕ್ಕಂಥ ಆರ್ಟನ್ನು ಇಷ್ಟಪಡ್ತಾರೆ. ಮಾನವ ಕಿ ಪಸಂದಿ ಹರ್ ಬಾತ್ ಮೇ ನವೀನತಾ और ನವೀನತಾ ಸ್ವತಃ ही आपने तरफ ಆಕರ್ಷಿತ್ करती है. ಮಾನವನ ಒಂದು ಇಷ್ಟ ಪ್ರತಿಯೊಂದು ಮಾತಿನಲ್ಲಿ ನವೀನತೆ ಸ್ವತಃವಾಗಿ ಎಲ್ಲರನ್ನೂ ಕೂಡ ತನ್ನ ಕಡೆಗೆ ಏನು ಮಾಡುತ್ತೆ, ಅಟ್ರಾಕ್ಟ್ ಮಾಡುತ್ತೆ. ಹೊಸತನ ಬೇಕು ಎಲ್ರಿಗೂ ಅಂತ. इसलिए ನವೀನತಾ, ಸತ್ಯತಾ, ಮಹಾನತಾ ಇನ್ಕಾ ನಶ ಜರೂರ್ ರಖೋ. ಅದರಿಂದ ನವೀನತೆ, ಸತ್ಯತೆ, ಮಹಾನತೆ ಇದರದ್ದು ಕೂಡ ನಶೆಯನ್ನು ಅವಶ್ಯಕವಾಗಿ ಇಟ್ಕೊಳ್ಳಿ. ಫಿರ್ ಸಮಯ ಅವರು ವ್ಯಕ್ತಿ ದೇಖ್ ಸೇವಾ ಕರೋ. ನಂತರ ಸಮಯ ನೋಡಿ, ವ್ಯಕ್ತಿ ನೋಡಿ ಸೇವೆ ಮಾಡಿ. यह लक्ष्य जरूर रखो कि नई दुनिया का नया ज्ञान प्रत्यक्ष जरूर करना है. ಈ ಒಂದು ಲಕ್ಷ್ಯನ ಅವಶ್ಯಕವಾಗಿ ಇಟ್ಕೊಳ್ಳಿ. ಹೊಸ ಪ್ರಪಂಚ, ಹೊಸ ಜ್ಞಾನ ಪ್ರತ್ಯಕ್ಷ ಅವಶ್ಯಕವಾಗಿ ಮಾಡಬೇಕಾಗಿದೆ. ಅಭಿ ಸ್ನೇಹ ಅವ್ರ ಶಕ್ತಿ ಪ್ರತ್ಯಕ್ಷ ಹುಯಿ. ಈಗ ಸ್ನೇಹ ಮತ್ತು ಶಕ್ತಿ ಎರಡು ಪ್ರತ್ಯಕ್ಷ ಆಗಿದೆ. ಬಾಬಾ ಕಾ ಪ್ಯಾರ್ ಕೆ ಸಾಗರ್ ಕಾ ಸ್ವರೂಪ್, ಶಕ್ತಿ ಕಾ ಸಾಗರ್ ಕಾ ಸ್ವರೂಪ್ ಪ್ರತ್ಯಕ್ಷ ಕಿಯಾ ಹೈ. ತಂದೆಯ ಪ್ರೀತಿಯ ಸಾಗರದ ಸ್ವರೂಪ, ಶಾಂತಿಯ ಸಾಗರದ ಸ್ವರೂಪ ಪ್ರತ್ಯಕ್ಷ ಮಾಡಿದ್ದೀರಿ. ಲೇಕಿನ್ ಜ್ಞಾನ ಸ್ವರೂಪ ಆತ್ಮ, ज्ञान सागर बाबा है. इस नए ज्ञान को किसी ढंग से देवे. ಆದರೆ ಬಾಬಾ ಹೇಳ್ತಾರೆ ಜ್ಞಾನ ಸ್ವರೂಪ ಆತ್ಮರಾಗಿ ಜ್ಞಾನಸಾಗರ ತಂದೆ ಈ ಒಂದು ಹೊಸ ಜ್ಞಾನ ಈ ಒಂದು ಢಂಗ್ನಿಂದ, ಈ ಒಂದು ರೀತಿಯಿಂದ ಕೊಡಬೇಕು. ಇಸ್ಕೆ ಬ್ಯಾಲೆನ್ಸ್ ಅಭಿ ಕಮ್ ಬನಾಯೆ ಹೇ. ಇದರದ್ದು ಬ್ಯಾಲೆನ್ಸ್ ಇನ್ನೂ ಕಡಿಮೆ ಇದೆ. ಯಹ ಭಿ ಸಮಯ ಆಯೇಗಾ ಜೋ सभी का मुख से यही आवाज़ निकलेगा कि नई दुनिया का नया ज्ञान है. ಎಲ್ಲರ ಬಾಯಿಂದ ಇದೇ ಬರುತ್ತೆ, ಹೊಸ ಪ್ರಪಂಚಕ್ಕೋಸ್ಕರ ಹೊಸ ಜ್ಞಾನ ಇವರು ಕೊಡ್ತಾ ಇದ್ದಾರೆ ಅನ್ನೋದು ಎಲ್ಲರ ಬಾಯಲ್ಲಿ ಬರುತ್ತೆ ಅಂತಿದ್ದಾರೆ. ಸಿರ್ಫ್ ಅಭಿ ಅಚ್ಚಾ ಕೇತೆ ಹೇ, ನಯಾ ನಹಿ ಕೇತೆ. ಇಲ್ಲಿವರೆಗೂ ಒಳ್ಳೆಯದು ಚೆನ್ನಾಗಿದೆ ಅಂತಾರೆ, ಆದರೆ ಹೊಸದು ಅಂತ ಹೇಳೋದಿಲ್ಲ. ಯಾದ್ ಕಿ ಸಬ್ಜೆಕ್ಟ್ ಕೋ ಅಚ್ಚಾ ಪ್ರತ್ಯಕ್ಷ ಕಿಯಾ. ನೆನಪಿನ ಸಬ್ಜೆಕ್ಟನ್ನು ಚೆನ್ನಾಗಿ ಪ್ರತ್ಯಕ್ಷತೆ ಮಾಡಿದ್ದೀರಿ. ಇಸ್ಲಿಯೇ ಧರಣಿ ಅಚ್ಚಿ ಬನ್ ಗೈ. ಅದರಿಂದ ಭೂಮಿ ಚೆನ್ನಾಗಿ ತಯಾರಾಗಿದೆ. ಅವ್ರ ಧರಣಿ ಬನಾನಾ ಪೆಹಲ ಅವಶ್ಯಕ ಕಾರ್ಯ ಭೀ ಜರೂರಿ ಹೈ. ಭೂಮಿ ತಯಾರು ಮಾಡೋದು ಕೂಡ ಅವಶ್ಯಕವಾಗಿ ಮಾಡಲೇಬೇಕಲ್ವ. ಇವಾಗ ಏನೇ ಒಂದು ಬೀಜ ಬಿತ್ತನೆ ಮಾಡಬೇಕಾದ್ರೆ ಮೊದಲು ಎಲ್ಲ ಅಗದು ಗೊಬ್ಬರ ಹಾಕಿ ಎಲ್ಲ ರೆಡಿ ಮಾಡ್ತೀರಲ್ವ, ಅದು ಅವಶ್ಯಕತೆ ಇದೆ. ಜೋ ಕಿಯಾ ವಹ ಬಹುತ್ ಅಚ್ಚಾ ಬಹುತ್ ಕಿಯಾ ಹೈ, ತನ್ ಮನ್ ಧನ್ ಲಗಾಕರ್ ಕಿಯಾ ಹೈ. ಏನೆಲ್ಲ ಮಾಡಿದ್ರಿ ತುಂಬ ಚೆನ್ನಾಗಿ ಮಾಡಿದ್ರಿ, ತನು ಮನಧನ ಎಲ್ಲ ತೊಡಗಿಸಿ ಮಾಡಿದ್ದೀರಿ. ಇಸ್ಕೆ ಲಿಯೇ ಆಫರಿನ್ ಭಿ ದೇತೆ. ಬಾಬಾ ಅವರು ಇದಕ್ಕೆ ಥ್ಯಾಂಕ್ಸು ಕೂಡ ಹೇಳ್ತಾ ಇದ್ದಾರೆ. पहले विदेश में गए थे, यही
त्रिमूर्ति का चित्र पर समझाना कितना मुश्किल समझते थे. ಫಸ್ಟ್ ಈ ಒಂದು ಜ್ಞಾನ ವಿದೇಶಿಗಳಲ್ಲಿ ತೊಗೊಂಡೋದಾಗ ತ್ರಿಮೂರ್ತಿ ಚಿತ್ರದ ಬಗ್ಗೆ ಹೇಳೋಕ್ಕೆ ತುಂಬ ಕಷ್ಟ ಆಗ್ತಾ ಇತ್ತು. ಅಭಿ ತ್ರಿಮೂರ್ತಿ ಕಾ ಚಿತ್ರ ಪರ್ ಹಿ ಆಕರ್ಷಿತ್ ಹೋತೆ ಹೈ. ಈಗ ತ್ರಿಮೂರ್ತಿ ಚಿತ್ರದ ಬಗ್ಗೆನೇ ಏನಾಗುತ್ತೆ, ಸುಮಾರು ಜನ ಆಕರ್ಷಣೆ ಆಗುತ್ತೆ. ಯ ಸಿಡಿ ಕಾ ಚಿತ್ರ ಭಾರತ್ ಕಿ ಕಹಾನಿ ಸಮಜ್ತೆ. ಏಣಿ ಚಿತ್ರ ಎತ್ಕೊಂಡೋಗಿ ಹೊರದೇಶದಲ್ಲಿ ಹೇಳಕ್ ಹೋದ್ರೆ ಇದು ಇಂಡಿಯಾ ದೇಶದ ಕತೆ ಅಂತ ಹೇಳ್ಬಿಡ್ತಾರೆ. ಲೇಕಿನ್ ವಿದೇಶ ಮೇ ಇನ್ ಚಿತ್ರೋं का आकर्षित होते. त्रिमूर्ति चित्र ಇದೆಯಲ್ಲ ಅದು ಫಾರಿನ್ನಲ್ಲಿ ಕೂಡ ಇಷ್ಟ ಆಗುತ್ತೆ. तो जैसे यह प्लान बनाए वैसे नया बात का ढंग से सुनावे तो अब भी इन्वेंशन करो. ಹೇಗೆ ಬಾಬಾ ಹೇಳ್ತಿದ್ದಾರೆ, ಈ ಪ್ಲಾನ್ ಮಾಡ್ತೀರಾ, ಹೊಸ ಜ್ಞಾನ ಹೊಸ ರೀತಿಯಲ್ಲಿ ನೀವು ತಿಳಿಸ್ಬೇಕು ಅಂತ ಇನ್ವೆನ್ಷನ್ ಮಾಡ್ತೀರಾ. ಯಾ ನೈ ಸೋಚೋ ಯಾ ಕರ್ನಾ ಹಿ ಪಡೇಗಾ. ಇದನ್ನು ಯೋಚನೆ ಮಾಡಬೇಡಿ, ಇದನ್ನು ಮಾಡಬೇಕಾಗತ್ತೆ. नहीं, बाप दादा का लक्ष्य सिर्फ यह है नवीनता का महानता की शक्ति धारण करो. ಬಾಪ್ ದಾದಾರವರ ಒಂದು ಲಕ್ಷ್ಯ ಕೇವಲ ಇದೇ ಆಗಿದೆ, ನವೀನತೆಯ ಮಹಾನತೆಯ ಶಕ್ತಿಯನ್ನು ಜೀವನದಲ್ಲಿ ಏನು ಮಾಡಬೇಕೋ ಧಾರಣೆ ಮಾಡಬೇಕು. ಇನ್ಕೋ ಭೂಲೋ ನಹೀ, ಇದನ್ನು ಮರಿಬೇಡ್ರಿ ಅಂತಿದ್ದಾರೆ. ದುನಿಯಾ ಕೋ ಸಮಜಾನಾ ಹೈ, ದುನಿಯಾ ಕಿ ಬಾತೋಂ ಕೋ ಘಬರಾವೋ ನಹೀ. ಪ್ರಪಂಚಕ್ಕೆ ನೀವು ತಿಳಿಸಬೇಕಾಗಿದೆ, ಆದರೆ ಪ್ರಪಂಚದ ಮಾತುಗಳಿಂದ ನೀವು ಗಾಬರಿ ಆಗಬೇಡಿ. अपना तरीका इन्वेंट करो लेकिन इन्वेंटर आप बच्चे ही हो ना. ನಿಮ್ಮ ಒಂದು ವಿಧಿ ವಿಧಾನವನ್ನು ಹೊಸ ಸಂಶೋಧನೆ ಮಾಡಿ ತಾವು ಇನ್ವೆಂಟರ್ ಆಗಿದ್ದೀರಲ್ವಾ. सेवा का प्लान बच्चे ही जानते हैं, जैसे लक्ष्य रखेंगे वैसे प्लान बहुत अच्छे से अच्छे बन जाएगा. ಸೇವೆಯ ಪ್ಲಾನ್ ಚೆನ್ನಾಗಿದೆ, ನೀವು ತಿಳ್ಕೊಂಡಿದ್ದೀರಿ, ಸೇವೆಯ ಲಕ್ಷ್ಯನ ಹಿಡ್ತೀರಾ, ಸೇವೆಯ ಪ್ಲ್ಯಾನು ತುಂಬ ಚೆನ್ನಾಗಿಂತಲೂ ಒಳ್ಳೆಯದಕ್ಕಿಂತಲೂ ಒಳ್ಳೇದು ಮಾಡ್ತೀರಾ. ಅವ್ರ ಸಫಲತಾ ಕಾ ಜನ್ಮಸಿದ್ಧ ಅಧಿಕಾರ ಹೈ ಹಿ. ಮತ್ತು ಸಫಲತೆ ಅನ್ನೋದು ಜನ್ಮಸಿದ್ಧ ಅಧಿಕಾರ ಕೂಡ ಆಗಿದೆ. ಇಸ್ಲಿಯೇ ನವೀನತಾ ಕೋ ಪ್ರತ್ಯಕ್ಷಕರು. ಅದರಿಂದ ನವೀನತೆಯನ್ನು ಏನು ಮಾಡಿ, ಪ್ರತ್ಯಕ್ಷತೆ ಮಾಡಿ. जो भी ज्ञान की गुह्य बातें हैं उनको स्पष्ट करने की विधि आपके पास बहुत अच्छी है. ಏನೆಲ್ಲ ನಿಮ್ಮ ಒಂದು ಬಾಬಾ ಹೇಳ್ತಿದ್ದಾರೆ ಗುಹ್ಯ ಪಾಯಿಂಟ್ಸ್ ಇದ್ದಾವೆ, ಜ್ಞಾನದ ಪಾಯಿಂಟ್ಸ್ ಇದ್ದಾವೆ, ಅವನ್ನು ಸ್ಪಷ್ಟ ಮಾಡ್ತಕ್ಕಂಥ ವಿಧಿನೂ ಕೂಡ ತುಂಬ ಚೆನ್ನಾಗಿದೆ. ಸ್ಪಷ್ಟೀಕರಣನೂ ಕೂಡ ಆಗ್ತಾ ಇದೆ. ಏಕ್ ಪಾಯಿಂಟ್ ಕೋ ಆಜ್ಕಲ್ ಸ್ಪಷ್ಟ ಕರ್ ಸಕ್ತೆ ಹೋ. ಒಂದೊಂದು ಪಾಯಿಂಟನ್ನು ನೀವು ಏನು ಮಾಡ್ಬೋದು, ಜನಕ್ಕೆ ಸ್ಪಷ್ಟೀಕರಣ ಮಾಡಿ ಕೊಡ್ಬೋದು. ಅಪ್ನಿ ಅಥಾರಿಟಿ ವಾಲೆ ಹೋ, ನಿಮ್ಮ ಅಥಾರಿಟಿಯಿಂದ ಕೂಡಿರಬೇಕು. ಕೋಯಿ ಮಾನೆ मनोमय व कल्पना की बात तो नहीं है ना. ಇದು ಯಾವುದು ಮನೋಮಯ ಅಥವಾ ಕಲ್ಪನೆಯ ಮಾತಂತೂ ಅಲ್ಲ, ಯಥಾರ್ಥ ಅನುಭವ ಹೇ. ಇದು ಯಥಾರ್ಥವಾಗೂ ಇದೆ, ಅನುಭವದ್ದು ಕೂಡಿದೆ. ಅನುಭವಕ್ಕೆ ಅಥಾರಿಟಿ, ನಾಲೆಡ್ಜ್ ಕಿ ಅಥಾರಿಟಿ ಹೇ. ಅನುಭವದ ಅಥಾರಿಟಿ ಜ್ಞಾನದ ಒಂದು ಅಥಾರಿಟಿ ಆಗಿದೆ. ಸತ್ಯತಾ ಕಿ ಅಥಾರಿಟಿ ಹೇ, ಇದು ಸತ್ಯತೆಯ ಒಂದು ಅಥಾರಿಟಿ ಕೂಡ ಆಗಿದೆ. ಕಿತ್ನಿ ಅಥಾರಿಟೀಸ್ ಹೇ, तो ಅಥಾರಿಟೀಸ್ और ಸ್ನೇಹ ದೋನೋ ಕಾ ಸಾಥ್ ಸಾಥ್ ಕಾರ್ಯ ಮೇಲೆ ಲಗಾವ್. ಎಷ್ಟೊಂದು ಅಥಾರಿಟೀಸ್ ನಿಮ್ಮ ಹತ್ರ ಇದೆ, ಸತ್ಯತೆ ಮತ್ತು ಸ್ನೇಹ ಎರಡು ಕೂಡ ಬ್ಯಾಲೆನ್ಸ್ ಇಟ್ಕೊಂಡು ಕಾರ್ಯದಲ್ಲಿ ತನ್ನಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಬಾಪ್ ದಾದಾ ಖುಷಿ ಹೈ ಮೆಹನತ್ ಸೆ ಸೇವಾ ಕರ್ತೆ ಕರ್ತೆ ಇತನಿ ವೃದ್ಧಿ ಕೋ ಪ್ರಾಪ್ತ ಕಿಯಾ. ಬಾಪ್ ದಾದಾ ಅವ್ರ ಖುಷಿ ಇದೆ, ಇಷ್ಟೊಂದು ಸೇವೆ ಮಾಡಿಕೊಂಡು ಕಷ್ಟಪಟ್ಟು ಸೇವೆಯನ್ನು ಚೆನ್ನಾಗಿ ವೃದ್ಧಿ ಮಾಡಿದ್ದೀರಿ. ಅವ್ರು ಕರ್ತೆ ಹಿ ರಹೆಂಗೆ, ಇನ್ನು ಮುಂದೆ ಸೇವೆಗಳನ್ನು ಮಾಡ್ತಾನೆ ಇರ್ತೀರಾ. ಚಾಹೆ ದೇಶ್ ಚಾಹೆ ವಿದೇಶ್, ದೇಶ್ ಮೇ ಬಿ ವ್ಯಕ್ತಿ ನಬ್ಜ್ ದೇಖ್ ಸೇವಾ ಕರ್ನೆ ಮೇ ಸಫಲತಾ ಹೈ. ದೇಶ ಇರ್ಬೋದು, ವಿದೇಶ ಇರ್ಬೋದು, ದೇಶದಲ್ಲಿ ನಾಡಿ ನೋಡಿ, ವ್ಯಕ್ತಿಗಳು ನೋಡಿ ಸೇವೆಗಳನ್ನು ಮಾಡ್ತಾ ಸಫಲತೆಯನ್ನು ಪಡ್ಕೊಂಡಿದ್ದೀರಿ. ವಿದೇಶ ಮೇ ಬಿ ಇಸಿ ವಿಧಿ ಸೆ ಸಫಲತಾ ಹೈ. ವಿದೇಶಗಳಲ್ಲಿ ಕೂಡ ಇದೇ ವಿಧಿಯಿಂದ ಏನಾಗಿದೆ, ಸಫಲತೆ ಇದೆ. ಪಹಲೆ ಸಂಪರ್ಕ ಮೇ ಲಾತೆ ಹೋ ಯೇ ಧರಣಿ ಬನಾನೆ. ಮೊದಲು ಸಂಪರ್ಕದಲ್ಲಿ ತರ್ತೀರಾ, ಆಮೇಲೆ ಇದು ಧರಣಿ ತಯಾರು ಮಾಡಬೇಕು. ಸಂಪರ್ಕಕ್ಕೆ ಬಾ ಸಂಬಂಧ ಮೇಲೆ ಲಾವೋ, ಸಂಪರ್ಕದಲ್ಲಿ ತಂದು ಅನಂತರ ಸಂಬಂಧದಲ್ಲಿ ತನ್ನಿ. ಸಂಪರ್ಕದಲ್ಲಿ ತನ್ನಿ, ಸಂಬಂಧದಲ್ಲೂ ತನ್ನಿ, ಆಮೇಲೆ ಸಫಲತೆ ಅನ್ನೋದು ಖಂಡಿತ ಹಾಗೆ ಆಗತ್ತೆ. तो पहले संपर्क में लाते हैं, धरणी बनाते हैं, तो सिर्फ संपर्क तक छोड़ो नहीं. ಸಂಬಂಧದಲ್ಲಿ ತರ್ತೀರಾ, ಆದರೆ ಅಷ್ಟೇ ಬಿಟ್ಬಿಡ್ಬೇಡಿ, ಸಂಪರ್ಕದಲ್ಲೇ ಬಿಟ್ಬಿಡ್ಬೇಡಿ, ಸಂಬಂಧದಲ್ಲಿ ತನ್ನಿ. ಉನೋಂಕ
ಬುದ್ಧಿ ಸೆ ಸಮರ್ಪಿತ್ ಕರಾವ್, ಅವ್ರನ್ನ ಬುದ್ಧಿಯಿಂದ ಏನು ಮಾಡಿಸಿ, ಡೆಡಿಕೇಟ್ ಮಾಡಿಸಿ. ಯಹ ಲಾಸ್ಟ್ ಸ್ಟೇಜ್, ಇದೇನಾಗಿದೆ, ಕೊನೆಯ ಒಂದು ಸ್ಥಿತಿಯಾಗಿದೆ. ಸಂಪರ್ಕ ಮೇಲೆ ಲಾನಾ ಭಿ ಅವಶ್ಯಕ ಹೈ, ಸಂಪರ್ಕದಲ್ಲಿ ತರೋದು ಕೂಡ ಅವಶ್ಯಕತೆ ಇದೆ. ಸಿರ್ಫ್ ಸಂಬಂಧ ಮೇಲೆ ಲಾನಾ ಹೈ, ಕೇವಲ ಸಂಬಂಧದಲ್ಲಿ ತರಬೇಕು. ಸಂಬಂಧ ಮೇ ಆತೆ ಆತೆ ಸಂಪೂರ್ಣತಾ ವೃದ್ಧಿ ಚಾಯೆ ಯಾ ಜೋ ಬಾಬಾ ನೆ ಕಹಾ ಯಹಿ ಸತ್ಯ ಹೈ. ಬಾಬಾ ಹೇಳ್ತಾ ಇದ್ದಾರೆ, ಸಂಬಂಧದಲ್ಲಿ ಬರ್ತಾ ಬರ್ತಾ ಸಮರ್ಪಣ ವೃದ್ಧಿ ಆಗಬೇಕು. ಏನು ಸತ್ಯ ತಂದೆ ಹೇಳ್ತಾರೆ ಇದೇ ಸತ್ಯ ಆಗಿದೆ, ಫಿರ್ ಕ್ವಶನ್ ಹಿ ನಹಿ ಉಠ್ತೆ, ಆಮೇಲೆ ಕ್ವಶನ್ನೇ ಬರೋದಿಲ್ಲ ಅಂತಿದ್ದಾರೆ. ಜೋ ಬಾಬಾನೆ ಕಹತಾ ಹೇ ವಹಿ ಸಹಿ ಹೇ, ಏನು ತಂದೆ ಹೇಳ್ತಾರೆ ಅದೇ ಸರಿ ಇದೆ. ಲೇಕಿನ್ ಅನುಭವ ಹೋ ಜಾತಾ ಹೇ ತೋ ಕ್ವಶನ್ ಸಮಾಪ್ತ ಹೋ ಜಾತಾ ಹೇ. ಆದರೆ ಅನುಭವ ಆಗೋಯ್ತು ಅಂದರೆ ಕ್ವಶನ್ನೇ ಸಮಾಪ್ತಿ ಆಗೋಗುತ್ತೆ. फिर क्वेश्चन समाप्त हो जाता है. इसको कहते हैं समर्पण बुद्धि, जिसमें सब स्पष्ट अनुभव होता है. ಇದರಿಂದ ಸಮರ್ಪಣ ಬುದ್ಧಿ, ಇದರಿಂದ ಸ್ಪಷ್ಟವಾದಂಥ ಅನುಭವ ಆಗುತ್ತೆ. ಲಕ್ಷ್ಯ ರಕ್ಕೋ ಸಮರ್ಪಣ ಬುದ್ಧಿ ತಕ್ ಲಾನಾ ಅವಶ್ಯಕ. ಇದೇ ಬುದ್ಧಿನಲ್ಲಿ ಲಕ್ಷ್ಯ ಇಟ್ಕೊಳ್ಳಿ, ಸಮರ್ಪಣಾವರೆಗೂ ತರಬೇಕು ಅಂತಿದ್ದಾರೆ. ತಬ್ ಕಹೆಂಗೆ ಮೈಕ್ ತಯಾರ್ ಹುಯೇ, ಆವಾಗ ಹೇಳ್ಬೋದು ಮೈಕ್ಗಳು ತಯಾರಾಗೋದ್ರು. ಮೈಕ್ ತಯಾರು ಹುಯೇ. ಮೈಕ್ ಕ್ಯಾ ಹೇ, ಆವಾಜ್ ಕರೆಂಗೆ. ಮೈಕ್ ಏನು ಮಾಡುತ್ತೆ, ಶಬ್ದ ಮಾಡುತ್ತಲ್ವಾ. ಸಿರ್ಫ್ ಅಚ್ಚಾ ಜ್ಞಾನ ಏನೋಂಕ ನಹಿ, ನಯಾ ಜ್ಞಾನ ಹೇ, ಯಹಿ ನಯಿ ದುನಿಯಾ ಲಾಯೇಗಾ. ಇವ್ರದ್ದು ಹೊಸ ಜ್ಞಾನ ಅಷ್ಟೇ ಅಲ್ಲ, ಇವ್ರದ್ದೇ ಹೊಸ ಪ್ರಪಂಚನ ತರುತ್ತೆ ಅಂತ ಗೊತ್ತಾಗಬೇಕು. ಈ ಆವಾಜು ತಬ್ ಹಿ ಕುಂಭಕರ್ಣ ಜಾಗೆಂಗೆ. ಈ ಒಂದು ಕೂಗು ಎಲ್ಲ ಕಡೆಯಲ್ಲಿ ಕೂಗು ಬಿದ್ದಾಗ ಕುಂಭಕರ್ಣರು ಎಚ್ಚೆತ್ಕೊಂತಾರೆ. ನಹಿ ತೋ ಸಿರ್ಫ್ ಆಂಕೆ ಕೋಲ್ತೆ ಹೇ, ಬಹುತ್ ಅಚ್ಚಾ ಕರ್ ನೀಂದ್ ಮೇ ಆ ಜಾತೆ. ಕಣ್ಣು ತೆಗಿತಾರೆ, ಚೆನ್ನಾಗಿದೆ ಅಂತ ಕಣ್ಣು ತೆರೆದು ಮಿಟ್ಸಿ ಮತ್ತೆ ನಿದ್ದೆ ಮಾಡಿಬಿಡ್ತಾರೆ ಅಂತಾರೆ ಬಾಬಾ. ಇಸ್ಲಿಯೇ ಜೈಸೆ ಸ್ವಯಂ ಬಾಲಕ್ ಸೋ ಮಾಲಿಕ್ ಬನ್ ಗಯೇ ಹೋನಾ ಐಸೆ ಬನಾವ್. ನೀವೆಂಗೆ ಬಾಲಕರು ಆಗ್ಬಿಟ್ಟಿದ್ದೀರೋ ಅದೇ ಥರ ಬೇರೆಯವ್ರನ್ನ ಮಾಡಿ. ವಿಚಾರೋಂಕೋ ಸಿರ್ಫ್ ಸಾಧಾರಣ ಪ್ರಜಾ ತಕ್ ನಹಿ ಲಾವ್. ಅವನು ಇಲ್ಲಿವರೆಗೂ ಕೇವಲ ಸಾಧಾರಣ ಪ್ರಜೆವರೆಗೂ ಅಷ್ಟೇ ಅಲ್ಲ, ಲೇಕಿನ್ ರಾಜ್ಯಾಧಿಕಾರಿ ಬನಾವ್. ಅವರನ್ನು ಏನು ಮಾಡಬೇಕಾಗಿದೆ, ರಾಜ್ಯಾಧಿಕಾರಿಗಳನ್ನಾಗಿ ಮಾಡಿ. उसके लिए प्लान बनाओ, किस विधि से करो, कन्फ्यूजन भी ना हो, ಸಮರ್ಪಣ ಬುದ್ಧಿ भी हो जाए. ಅದಕ್ಕೋಸ್ಕರ ಪ್ಲ್ಯಾನ್ ಮಾಡಿ, ಯಾವುದೇ ವಿಧಿಯಿಂದ ಆದರೂ ಮಾಡಿ, ಕನ್ಫ್ಯೂಷನ್ನಲ್ಲಿ ಬರಬೇಡಿ, ಸಮರ್ಪಣ ಬುದ್ಧಿಯಿಂದ ಆಗಬೇಕು. ನವೀನತಾ ಬಿ ಲಗೆ, ಹೊಸತನ ಕೂಡ ಅನ್ನಿಸ್ಬೇಕು ಅಂತಿದ್ದಾರೆ ಬಾಬಾ. ಉಲ್ಜನ್ ಕಾ ಅನುಭವ ನಹಿ ಕರೆ, ಕನ್ಫ್ಯೂಷನ್ನಲ್ಲಿ ಬರೋದು ಬೇಡ. ಸ್ನೇಹ ಅವ್ರ ನವೀನತಾ ಅಥಾರಿಟಿ ಲಗೆ, ಸ್ನೇಹ ಮತ್ತು ಅಥಾರಿಟಿ ಎರಡೂ ಕೂಡ ಬ್ಯಾಲೆನ್ಸ್ ಇರಬೇಕು. अब तक जो भी रिजल्ट रही सेवा की विधि ब्राह्मणों की वृद्धि रही, यह बहुत अच्छा है, लेकिन पहले बीज गुप्त रखा यह आवश्यक है. बीज को गुप्त रखना होता है, बाहर रखने से फल नहीं देता है. ಬಾಬಾ ಹೇಳ್ತಿದ್ದಾರೆ, ರಿಸಲ್ಟು ಇಲ್ಲಿವರೆಗೂ ಏನಿದೆ, ಸೇವೆ ವಿಧಿ, ಬ್ರಾಹ್ಮಣರ ವೃದ್ಧಿ ಚೆನ್ನಾಗಿದೆ, ಇದು ಕೂಡ ಭಾಳ ಚೆನ್ನಾಗಿ ಮಾಡಿದ್ದೀರಾ. ಆದರೆ ಮೊದಲು ಬೀಜವನ್ನು ಗುಪ್ತವಾಗಿ ಇಡಲಾಗುತ್ತೆ. ಅವಶ್ಯಕವಾಗಿ ಬೀಜ ಗುಪ್ತವಾಗೇ ಇರಬೇಕು. ಬೀಜ ಗುಪ್ತವಾಗಿದ್ರೇ ಫಲ ಚೆನ್ನಾಗಿ ಬರುತ್ತೆ. ಹೊರಗಡೆಗೆ ಬೀಜ ಬಂದುಬಿಟ್ರೆ ಫಲ ಬರೋದಿಲ್ಲ. ಧರಣಿ ಕೆ ಅಂದರ್ ಬೀಜ ಕೋ ರಖನಾ ಹೋತಾ ಹೈ, ಭೂಮಿ ಒಳಗಡೆನೇ ಬೀಜನ ಬಿತ್ತನೆ ಮಾಡಬೇಕಾಗುತ್ತೆ. ಲೇಕಿನ್ ಅಂದರ್ ಧರಣಿ ಹಿ ನಾ ರಹ ಜಾಯೆ, ಆದರೆ ಅದು ಬೀಜ ಒಳಗಡೆ ಇದ್ದೋಗಬಾರ್ದು. ಪ್ರತ್ಯಕ್ಷ ಸ್ವರೂಪ್ ಬಿ ಹೋ, ಫಲ ಸ್ವರೂಪ್ ಬಿ ಬನೆ. ಪ್ರತ್ಯಕ್ಷ ಸ್ವರೂಪನೂ ಆಗಬೇಕು, ಫಲಸ್ವರೂಪನೂ ಆಗಬೇಕು. ಯಾ ಆಗೆ ಕಿ ಸ್ಟೇಜ್, ಇದು ಮುಂದಿನ ಸ್ಥಿತಿ. ಸಮझा, ಗೊತ್ತಾಯ್ತಾ? लक्ष्य रखा नया करना है, ऐसा नहीं कि वर्ष इस वर्ष ही हो जाएगा, लेकिन बीज को भी बाहर प्रत्यक्ष करेंगे. ಬಾಬಾ ಹೇಳ್ತೀರ, ಗೊತ್ತಾಯ್ತರ, ಲಕ್ಷ್ಯ ಇಟ್ಕೊಂಡಿದ್ದೀರಿ, ಹೊಸದು ಮಾಡಬೇಕು. ಈ ರೀತಿ ಎಲ್ಲ ಹೊಸ ವರ್ಷದಲ್ಲಿ ಮಾಡಿಬಿಡ್ತೀವಿ ಅಲ್ಲ. ಆದರೆ ಲಕ್ಷ್ಯ ಬೀಜ ಪ್ರತ್ಯಕ್ಷ ಆಗಬೇಕು. ಐಸಾ ಭಿ ನಹಿ ಸೋಚೋ, ಸೀದಾ ಜಾಕರ್ ಭಾಷಣ ಕರ್ನ ಶುರು ಕರ್ದೋ. ಹೀಗಂತೂ ಆಗಬಾರ್ದು, ಸೀದಾ ಹೋಗ್ಬಿಟ್ಟು ಭಾಷಣ ಮಾಡೋದು ಆಗಬಾರ್ದು ಅಂತ. ಪಹಲೆ ಸತ್ಯತಾ ಕಿ ಶಕ್ತಿ ಕಾ ಭಾಷಣ ದಿಲಾಯೆ, ಫಿರ್ ಭಾಷಣ ಕರ್ನೆ ಪಡೆಂಗೆ. ಮೊದಲು ಸತ್ಯತೆಯ ಒಂದು ಅಥಾರಿಟಿಯನ್ನು ಏನು ಮಾಡಬೇಕಾಗಿದೆ, ಅವ್ರಿಗೆ ಫೀಲಿಂಗ್ಸ್ ಬರಬೇಕು, ನಂತರ ಭಾಷಣ ಮಾಡಬೇಕು. ಆಖಿರ್ ದಿನ ಆಯೇ ಹೇ, ಸಬ್ಕೆ ಮುಖ ಸೆ ನಿಕ್ಲೆ.
ಕೊನೆಗೂ ಆ ದಿನ ಇವತ್ತು ಬಂದಿದೆ, ಎಲ್ಲರ ಬಾಯಿಂದ ಬರಬೇಕು. जैसे ड्रामा में दिखाते हो ना, सब धर्म वाले मिलकर कहते हम एक है, एक के है, ये ड्रामा दिखाते हैं ना. ಹೇಗೆ ಒಂದು ನಾಟಕ ಮಾಡಿದ್ರಲ್ವ, ಎಲ್ಲ ಧರ್ಮದವರು ಸೇರಿಬಿಟ್ಟು ಒಂದು ಧರ್ಮ, ಒಬ್ಬರೇ ಸತ್ಯ, ಒಬ್ಬರೇ ಭಗವಂತ. तो ड्रामा दिखाते, ड्रामा तोरिಸ್ತಾರಲ್ವ. या प्रैक्टिकल में स्टेज पर सब धर्म वाले मिलाकर एक आवाज़ में बोल. ಇದೇ ಥರ ಕೊನೆ ಸಮಯದಲ್ಲಿ ಎಲ್ಲ ಧರ್ಮದವರು ಸೇರಿಬಿಟ್ಟು ಒಂದೇ ಶಕ್ತಿ, ಸತ್ಯತೆಯ ಶಕ್ತಿ, ಒಂದೇ ಪರಮಾತ್ಮ ಅನ್ನೋದು ಎಲ್ಲರ ಬಾಯಿಂದ ಬರಬೇಕು. ಅದು ಸತ್ಯತೆ, ಅದು ಪ್ರತ್ಯಕ್ಷ. ಗೊತ್ತಾಯ್ತಾ? एक बाप है, एक ही ज्ञान है, एक ही लक्ष्य है, एक ही घर है, यही ನೋಡಿ ಏನು ಬರಬೇಕು ಲಾಸ್ಟಲ್ಲಿ? ಒಬ್ಬ ತಂದೆ, ಒಂದೇ ಸತ್ಯ ಜ್ಞಾನ, ಒಂದೇ ಲಕ್ಷ್ಯ, ಒಂದೇ ಮನೆ. ಈ ಒಂದೇ ಅನ್ನುವಂಥ ಕೂಗು ಎಲ್ಲ ಕಡೆಯಲ್ಲಿ ಬರಬೇಕು. ಅವಾಗ ಪ್ರತ್ಯಕ್ಷತೆ. ऐसा दृश्य जब बेहद का स्टेज पर आए तब प्रत्यक्षता का झंडा लहराएगा. ಯಾವಾಗ ಈ ರೀತಿ ಸ್ಟೇಜ್ ಮೇಲೆ ಆಗುತ್ತೆ ಅವಾಗ ಪ್ರತ್ಯಕ್ಷತೆ ಆಗುತ್ತೆ. इस झंडे के नीचे सब यही गीत गाएंगे. ಇದೇ ಬಾವುಟದ ಕೆಳಗಡೆ ಎಲ್ಲರೂ ಏನು ಮಾಡ್ತಾರೆ? ಇದೇ ಗೀತೆಯನ್ನು ಹಾಡ್ತಾರೆ. सबके मुख से एक ही शब्द निकलेगा, हमारा बाबा, बाबा हमारा है. तब कहेंगे प्रत्यक्षता रूप में शिक्षा ಶಿವರಾತ್ರಿ ಮನಾएंगे. ಬಾಬಾ ನನ್ನವರು ಅನ್ನೋದು ಎಲ್ಲರ ಬಾಯಿಂದ ಬರಬೇಕು. ಆವಾಗ ನೀವು ಶಿವರಾತ್ರಿ ಪ್ರತ್ಯಕ್ಷ ರೂಪದಲ್ಲಿ ಮಾಡಿದ್ರಿ. ಅಂಧಕಾರ ಖತಮ್ ಹೋ ಗೋಲ್ಡನ್ ಮಾರ್ನಿಂಗ್ ಕೆ ನಜರ್ ದಿಖಾಯಿ. ಕತ್ಲು ಓಡೋಗ್ಬಿಟ್ಟು ಗೋಲ್ಡನ್ ಮಾರ್ನಿಂಗ್ ಅನ್ನೋ ದೃಶ್ಯಗಳು ಕಾಣಿಸಬೇಕು. ಇಸ್ಕೋ ಕೇತೆ ಆಜ್ ಅವ್ರ ಕಲ್ ಕಾ ಖೇಲ್. ಇದಕ್ಕೆ ಹೇಳ್ತಾರೆ ಇವತ್ತು ನಾಳೆ ಆಟ. तो आज अंधकार है, कल गोल्डन मार्निंग है. यह है लास्ट पर्दा. ಇವತ್ತು ಅಂಧಕಾರ ಇದೆ, ನಾಳೆ ಗೋಲ್ಡನ್ ಮಾರ್ನಿಂಗು, ಇದು ಕೊನೆ ಪರ್ದ ಅಂತಿದ್ದಾರೆ. अच्छा, सर्व की ಅಥಾರಿಟಿ वाले ಶ್ರೇಷ್ಠ ಆತ್ಮಾओं को, ಎಲ್ಲ ಅಥಾರಿಟಿಯಿಂದ ಕೂಡಿರ್ತಕ್ಕಂತಹ ಶ್ರೇಷ್ಠ ಆತ್ಮಗಳಿಗೆ, सर्व नवीनता और महानता को प्रत्यक्ष करने वाले स्वಚ್ಛ ಸೇವಾದಾರಿ बच्चों को, ಎಲ್ಲ ನವೀನತೆ ಮತ್ತು ಮಹಾನತೆಯನ್ನು ಪ್ರತ್ಯಕ್ಷತೆ ಮಾಡತಕ್ಕಂಥ ಸತ್ಯ ಸೇವಾದಾರಿ ಮಕ್ಕಳಿಗೆ, ಸರ್ವ ಸ್ನೇಹಿ ಅಥಾರಿಟಿಗೆ ಬ್ಯಾಲೆನ್ಸ್ ರಖನೆ ವಾಲೆ, ಎಲ್ಲ ಸ್ನೇಹ ಮತ್ತು ಅಥಾರಿಟಿಯ ಬ್ಯಾಲೆನ್ಸನ್ನು ಇಡ್ತಕ್ಕಂಥವ್ರು, ಹರ್ ಕದಮ್ಮೆ ಬಾಬಾ ದ್ವಾರ ಬ್ಲೆಸ್ಸಿಂಗ್ಸ್ ಲೇನೆಗೆ ಅಧಿಕಾರಿ ಶ್ರೇಷ್ಠ ಆತ್ಮವಂಕು, ಪ್ರತಿ ಹೆಜ್ಜೆಯಲ್ಲಿ ತಂದೆಯಿಂದ ಬ್ಲೆಸ್ಸಿಂಗ್ಸನ್ನು, ಆಶೀರ್ವಾದವನ್ನು ತೆಗೆದುಕೊಳ್ತಕ್ಕಂಥ ಅಧಿಕಾರಿ ಶ್ರೇಷ್ಠ ಆತ್ಮಗಳಿಗೆ, ಸರ್ವ ಸರ್ತ್ ಅರ್ಥಾತ್ ಅವಿನಾಶಿ ರತ್ನೋಂಕು, ಎಲ್ಲ ಸತ್ಯವಾಗಿರ್ತಕ್ಕಂಥ ಅವಿನಾಶಿ ರತ್ನಗಳಿಗೆ, ಅವಿನಾಶಿ ಪಾರ್ಟ್ ಬಜಾನೆ ವಾಲಂಕು, ಅವಿನಾಶಿ ಪಾತ್ರವನ್ನು ಅಭಿನಯಿಸುವಂಥವ್ರಿಗೆ, ಮಾಲಿಕ್ ವಿಶ್ವ ರಚಿತ ಸತ್ಯ ಬಾಬಾ, ಸತ್ಯ ಶಿಕ್ಷಕ ಸದ್ಗುರು ಕ ಯಾದ್ ಪ್ಯಾರ ಅವ್ರ ನಮಸ್ತೆ. ಮಾಲೀಕನ ವಿಶ್ವ ರಚಿತ ಸತ್ಯ ತಂದೆ, ಸತ್ಯ ಶಿಕ್ಷಕ ಸದ್ಗುರುವಿನ ನೆನಪು, ಪ್ರೀತಿ ಹಾಗೂ ನಮಸ್ತೆ. ಇವತ್ತಿನ ವರದಾನ ಇದೆ, ಮನ್ ಕಾ ಮೌನ್ ಸೆ ಸೇವಾ ಕಿ ನಯಾ ಇನ್ವೆನ್ಷನ್ ನಿಕಾಲ್ನೆ ವಾಲೆ ಸಿದ್ಧಿ ಸ್ವರೂಪ ಭವ. ಮನಸ್ಸಿನ ಮೌನವನ್ನು ಆಧಾರ ಮಾಡಿಕೊಂಡು ಸೇವೆಯ ಹೊಸ ಹೊಸ ಪ್ಲ್ಯಾನ್ಸನ್ನು ಮಾಡ್ತಕ್ಕಂಥವರು ಸಿದ್ಧಿ ಸ್ವರೂಪರು ಆಗಿರಿ. ಜೈಸೆ ಪಹಲೆ ಪಹಲೆ ಮೌನ ವ್ರತ ರಕ್ಕಾತ ಸಹ ಫ್ರೀ ಹೋಗೈತೆ. ಹೇಗೆ ಮೊದಲು ಆದಿರತ್ನಗಳು ಮೌನ ವ್ರತವನ್ನು ಇಟ್ಕೊಂಡಿದ್ರು, ಟೈಮ್ ಬಚ್ಗಾಯತ, ಎಲ್ಲರೂ ಫ್ರೀ ಆಗೋಗ್ಬಿಟ್ಟಿದ್ರು, ಟೈಮು ಉಳಿತಾಯ ಆಗೋಗ್ಬಿಡ್ತಿತ್ತು. ಅಬ್ ಮನ್ ಕಾ ಮೌನ್ ರಕ್ಕೋ, ಈಗ ಮನಸ್ಸಿನ ಮೌನವನ್ನು ಇಟ್ಕೊಳ್ಳಿ. ವ್ಯರ್ಥ ಸಂಕಲ್ಪ ಆವೇ ಹಿ ನಹಿ, ವ್ಯರ್ಥ ಸಂಕಲ್ಪಗಳು ಬರಲೇಬಾರ್ದು. ಜೈಸೆ ಮುಖ ಸೆ ಆವಾಜ್ ನಾ ನಿಕ್ಲೆ ವೈಸೆ ವ್ಯರ್ಥ ಸಂಕಲ್ಪ ನಾಹಿ. ಹೇಗೆ ಬಾಯಿಂದ ಶಬ್ದಗಳು ಬರ್ತಾ ಇರಲಿಲ್ಲ, ಅದೇ ಥರ ಸಂಕಲ್ಪನೂ ಬರಬಾರ್ದು. ಬಾಯಲ್ಲಿ ಮಾತು ಬರಲ್ಲ, ಅದೇ ಥರ ಮನಸ್ಸಿನಲ್ಲಿ ಸಂಕಲ್ಪನೂ ಬರಬಾರ್ದು. ಯಹ ಮನ್ ಕಾ ಮೌನ್, ಇದು ಮನಸ್ಸಿನ ಒಂದು ಮೌನ. तो समय बच जाएंगे, ಅವಾಗ ಟೈಮ್ ಏನಾಗೋಗ್ಬಿಡುತ್ತೆ, ಉಳಿತಾಯ ಆಗೋಗ್ಬಿಡುತ್ತೆ. इस मन का मौन को सेवा की ऐसी नई इन्वेंशन निकलेंगे जो साधना कम सिद्धि ಜಾಸ್ತಿ होंगे. ಈ ರೀತಿ ಯಾರು ಮನಸ್ಸಿನ ಮೌನ ಸೇವೆಯನ್ನು ಈ ರೀತಿ ಹೊಸ ಇನ್ವೆನ್ಷನ್ಸ್ ಮಾಡ್ತಾರೆ, ಸಾಧನೆ ಕಡಿಮೆ, ಸಿದ್ಧಿ ಜಾಸ್ತಿ ಅಂತಾರೆ ಬಾಬು. ಕಷ್ಟ ಪಡೋದು ಕಡಿಮೆ, ಫಲ ಚೆನ್ನಾಗಿ ಪಡೀತೀರಾ. जैसे साइंस के साधन सेकेंड में विधि को प्राप्त कराते हैं,
ಹೇಗೆ ವಿಜ್ಞಾನದ ಸಾಧನಗಳು ಸೆಕೆಂಡ್ನಲ್ಲಿ ವಿಧಿಯನ್ನು ಪ್ರಾಪ್ತಿ ಮಾಡಿಸುತ್ತೆ, वैसे साइलेंस का साधन द्वारा सेकेंड में ವಿಧಿ ಪ್ರಾಪ್ತ ಹೋಗ. ಅದೇ ರೀತಿಯಲ್ಲಿ ಬಾಬಾ ಹೇಳ್ತಾ ಇದ್ದಾರೆ, ಈ ಒಂದು ಸೈಲೆನ್ಸ್ನ ಸಾಧನಗಳು ಕೂಡ ಸೆಕೆಂಡ್ನಲ್ಲಿ ವಿಧಿಯಿಂದ ವೃದ್ಧಿ ಪ್ರಾಪ್ತಿ ಮಾಡ್ಕೋಬೋದು. ಸ್ಲೋಗನ್, जो स्वयं समर्पण स्थिति में रहते हैं सर्व के सहयोग भी उनके आगे समर्पण होता है. ಯಾರು ಸ್ವಯಂ ಸಮರ್ಪಣೆ ಆಗಿರ್ತಾರೆ, ಅದೇ ಸ್ಥಿತಿಯಲ್ಲಿ ಇರ್ತಾರೆ, ಸರ್ವರ ಸಹಯೋಗ ಕೂಡ ಅವರ ಎದುರುಗಡೆ ಸಮರ್ಪಣೆ ಆಗಿಬಿಡುತ್ತೆ. ಸೂಚನಾ, आज मास का तीसरा रविवार है. सभी राजयोगी तपस्वी भाई बहन सायं साढ़े 6 से 7:30 बजे तक विशेष योग अभ्यास का समय अपने लाइटमेट स्वरूप में स्थित हो भ्रुकुटी के बीच मध्य बाप दादा का आह्वान करते हुए कंबाइंड स्वरूप का अनुभव करें और चारों ओर के लाइटमेट का किरण फैलाने की सेवा करें. ಇಂಟರ್ನ್ಯಾಷನಲ್ ಯೋಗ ಡೇ ಇದು, 3rd ಸಂಡೇ. ಅದಕ್ಕೋಸ್ಕರ ಎಲ್ಲ ಸಹಜ ರಾಜಯೋಗಿ ತಪಸ್ವಿ ಸಹೋದರ ಸಹೋದರಿಯರು 6:30 ರಿಂದ 7:30 ಗಂಟೆಗೆ ವಿಶೇಷವಾಗಿ ಯೋಗಾಭ್ಯಾಸ ಮಾಡಿ ನಮ್ಮ ಲೈಟ್ ಮೈಟ್ ಸ್ವರೂಪದಿಂದ ಎಲ್ಲ ಕಡೆಯಲ್ಲಿ ಭ್ರುಕುಟಿಯ ಮಧ್ಯದಿಂದ ಬಾಪ್ದಾದರವರನ್ನು ಆಹ್ವಾನ ಮಾಡಿ ಕಂಬೈನ್ಡ್ ಸ್ವರೂಪದ ಅನುಭವ ಮಾಡ್ತಾ 4-6 ಕಡೆ ಲೈಟ್ ಮೈಟ್ನ ಕಿರಣಗಳನ್ನು ಹರಡಿಸುವಂಥ ಸೇವೆಯನ್ನು ಮಾಡಿ ಅಂತ ಬಾಬಾ ಡೈರೆಕ್ಷನ್ ಇದೆ. ಅಚ್ಚಾ, ಓಂ ಶಾಂತಿ. ಎಲ್ಲರೂ ಕೂಡ ಯೋಗನ ಮಾಡೋಣ.